Hello everyone, this is Sahana, your social science tutor from PARIKSHE. ನೀವಿಲ್ಲಿ ನೋಡ್ಬೋದು ಇವತ್ತು ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಅನ್ನೋ ಚಾಪ್ಟರ್ನ ಓದ್ತಾ ಹೋಗ್ತೀವಿ. ಓಕೆ, ಆ್ಯಂಡ್ ಇದು ಬಂದ್ಬಿಟ್ಟು ಲಾಸ್ಟ್ ಚಾಪ್ಟರ್ ನಿಮ್ಮ ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ದು ಫಸ್ಟ್ ಚಾಪ್ಟರ್. ಇಲ್ಲಿ ನೋಡ್ಬೋದು ಓವರ್ವ್ಯೂ ಅಂತ ಹಾಕಿದ್ದೀನಿ. ಸೊ ಜಾಗ್ರಫಿಯಲ್ಲಿ ಮಾಡಿದಾಗೆ ಹಾಗೂ ಎಕನಾಮಿಕ್ಸಲ್ಲಿ ಮಾಡಿದಾಗೆ ಇಲ್ಲೂ ಕೂಡ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಒನ್ ಶಾರ್ಟಲ್ಲಿ ಇಡೀ ಚಾಪ್ಟರ್ನ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಓದ್ತಾ ಇರುವಂಥ ಟಾಪಿಕ್ಸ್ ಯಾವುದ್ಯಾವುದಪ್ಪ ಅಂತಂದರೆ ಮೀನಿಂಗ್ ಆಫ್ ಬ್ಯಾಂಕ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್, ಫಂಕ್ಷನ್ಸ್ ಆಫ್ ಅ ಬ್ಯಾಂಕ್, relationship between banker and customer, different accounts that can be opened in a bank, banks and post offices in financial transactions, procedure to open bank accounts in a bank, advantages of bank accounts, bank operations ಏನೇನಿದೆ ಅಂತ, ಆ್ಯಂಡ್ ಲಾಸ್ಟಲ್ಲಿ PYQP. ಸೊ ಈ ಒಂದು ಪಾಠದಿಂದ ಬಂದಿರೋವಂಥ ಕ್ವೆಶನ್ಸ್ ಏನಿದೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಅದು ಕೂಡ ನೋಡೋಣ. ಓಕೆ, ಆ್ಯಂಡ್ ಈ ಪಾಠ ಯಾಕಪ್ಪ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ 2 to 3 ಮಾರ್ಕ್ಸ್ ಏನಿದೆ ಅದು ಡೆಫಿನೆಟ್ಲಿ ಈ ಒಂದು ಚಾಪ್ಟರಿಂದ ಬಂದೇ ಬರುತ್ತೆ. ಓಕೆ, ಸೊ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವೆಶನ್ಸ್ ಏನಿದೆ ಅದ್ರ ಮೇಲೆ. ಓಕೆನಾ? ಸೊ ಎಷ್ಟು ಮಾರ್ಕ್ಸು? 2 to 3 ಮಾರ್ಕ್ಸ್, ರೈಟ್? ಸೊ ನೋಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ನೀವು 2 ವಿಷಯ ತಿಳ್ಕೊಂಡಿರ್ಬೇಕು ಮಕ್ಕಳೇ, ವಾಟ್ ಇಸ್ ಬ್ಯಾಂಕ್ ಹಾಗೂ ವಾಟ್ ಇಸ್ ಅ ಬ್ಯಾಂಕಿಂಗ್ ಕಂಪನಿ ಅಂತ. ಸೊ ಇವೆರಡು ನೀವು ನೋಡ್ಕೊಂಡಿರ್ಬೇಕು. ಫಸ್ಟ್ ಬ್ಯಾಂಕ್ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಕರೀತಾರೆ ಅಂತ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ದ ಟರ್ಮ್ ಬ್ಯಾಂಕ್ ಇಸ್ ಡಿರೈವ್ ಫ್ರಮ್ ದ ಓಲ್ಡ್ ಇಟಾಲಿಯನ್ ವರ್ಡ್ ಬ್ಯಾಂಕೋ ಆರ್ ಫ್ರಮ್ ಅ ಫ್ರೆಂಚ್ ವರ್ಡ್ ಬಂಕ್, ಮೀನ್ಸ್ ಅ ಬೆಂಚ್ ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್. ನೋಡಿ ಇಲ್ಲಿ, ಸೊ ಏನು ಬ್ಯಾಂಕ್ ಅಂದರೆ ಮನಿ ಎಕ್ಸ್ಚೇಂಜ್ ಟೇಬಲ್. ಸೊ ನಾವು ಹಣಕಾಸು ಅಂತ ಏನು ಹೇಳ್ತೀವಿ ಅದು ಡೆಪಾಸಿಟ್ ಮಾಡೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಮಾಡೋ ಅಂಥ ಒಂದು ಸಿಸ್ಟಮ್ ಏನಿದೆ ಅದನ್ನು ನಾವು ಬ್ಯಾಂಕ್ ಅಂತ ಹೇಳ್ತೀವಿ ಮಕ್ಕಳೇ. ಆ್ಯಂಡ್ ಇದನ್ನು ಓಲ್ಡ್ ಇಟಾಲಿಯನ್ ವರ್ಡಲ್ಲಿ ಬಂಕೋ ಅಂತ ಕರಿತಾ ಇದ್ರು, ಆ್ಯಂಡ್ ಫ್ರೆಂಚ್ ವರ್ಡಲ್ಲಿ ಇದನ್ನು ಬಂಕ್ ಅಂತ ಕರೀತಾರೆ, ರೈಟ್? ಇವಾಗ ಬ್ಯಾಂಕಿಂಗ್ ಕಂಪನಿ ಅಂದರೆ ಏನು? It may be defined as a company that transacts the business with finance. ಸೊ ಮತ್ತೆ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಅಂದರೆ ನಾನು ಹೇಳ್ದೆ ಅಲ್ಲ, ಹಣಕಾಸನ್ನ ಕೊಡೋದಾಗಿರ್ಬೋದು, ತೊಗೊಳೋದಾಗಿರ್ಬೋದು, ಕೊಟ್ಟು ಅದನ್ನು ಸೇಫಾಗಿ ನೋಡ್ಕೊಳ್ಳಿ ಅಂತ ಹೇಳೋದಾಗಿರ್ಬೋದು. ಸೊ ಇದೆಲ್ಲ ಆಗೋದು ಎಲ್ಲಿ? ಬ್ಯಾಂಕಲ್ಲಿ. ಸೊ ಅದನ್ನೇ ನಾವು ಬ್ಯಾಂಕಿಂಗ್ ಕಂಪನಿ ಅಂತ ಕರಿತೀವಿ. It accepts deposits from the public and lends them to those who need them in the form of loans. ಸೊ ಇವಾಗ ನಾನು ಕೊಡ್ತಾ ಇದ್ದೀನಿ, ನನ್ನ ಒಂದು ದುಡ್ಡು ನನಗೆ ಸೇಫ್ ಆಗಿರಬೇಕು, ಸೊ ಬ್ಯಾಂಕಲ್ಲಿ ಹಾಕ್ತಾ ಇದ್ದೀನಿ ನಾನು. ಓಕೆನಾ? ಸೊ ಅದು ಡೆಪಾಸಿಟಿಂಗ್. ಬೇರೆ ಯಾರಿಗೂ ಅವಶ್ಯಕತೆ ಇದೆ, ದುಡ್ಡಿನ ಅವಶ್ಯಕತೆ ಇದೆ. ಸೊ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಆ ದುಡ್ಡನ್ನ ಬೇರೆಯವ್ರಿಗೆ ಲೋನ್ನ ಮೂಲಕ ಕೊಡ್ತಾ ಹೋಗ್ತಾರೆ. ಸೊ ಡೆಪಾಸಿಟ್ ಕೂಡ ಆಗ್ತಾ ಇದೆ, ಅಂದರೆ ತಗೋತಾ ಇದ್ದಾರೆ ದುಡ್ಡನ್ನ ಹಾಗೂ ಕೊಡ್ತಾ ಇದ್ದಾರೆ ಯಾರಿಗೆ ಬೇಕೋ ಅವರಿಗೆ. ಸೊ ಅದನ್ನು ನಾವು ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಇದು ಬ್ಯಾಂಕಿಂಗ್ ಕಂಪ್ನಿಯಲ್ಲಿ ಆಗುತ್ತೆ. ಇಟ್ ರಿಸೀವ್ಸ್ ಫ್ರಮ್ ದೋಸ್ ಹೂ ವಾಂಟ್ಸ್ ಟು ಸೇವ್ ದೇರ್ ಮನಿ. ನಾನು ಹೇಳಿದೆ ಅಲ್ಲ, ನನ್ನ ದುಡ್ಡನ್ನ ನಾನು ಸೇವ್ ಮಾಡ್ಕೋಬೇಕು, ನನ್ನ ಹತ್ರನೇ ಇದ್ರೆ ಖರ್ಚಾಗೋಗುತ್ತಪ್ಪ, ಬ್ಯಾಂಕಲ್ಲಿ ಅಟ್ಲೀಸ್ಟ್ ಹಾಕಿಡೋಣ ಅಂತ ಅನ್ಕೋತೀವಿ, ಹೌದಾ ಅಲ್ವಾ? ಸೊ ಆ ಒಂದು ರೀತಿಗೆ ಏನು ಮಾಡ್ತೀವಿ ನಾವು, ಡೆಪಾಸಿಟ್ ಮಾಡ್ತಾ ಹೋಗ್ತೀವಿ in the form of deposits and lends it to those who require in the form of loans. ಆಯಿತಾ? ಸೊ ಇದು ನಿಮಗೆ ಬ್ಯಾಂಕಿಂಗ್ ಕಂಪನಿ. ಇಷ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಬ್ಯಾಂಕ್ ಅಂತಂದರೆ ನಮಗೆ ದುಡ್ಡು ಕೊಡೋದು ತಗೊಳ್ಳೋದು ಮಾಡುವಂಥ ಒಂದು ಸಿಸ್ಟಮ್. ಅದು ಏನೇನು ಮಾಡ್ಬೋದು, ಕೊಡ್ಬೋದು, ತಗೋಬೋದು, ಆ್ಯಂಡ್ ನಮ್ಮ ದುಡ್ಡನ್ನ ನಾವು ಸೇಫಾಗಿ ಇಟ್ಕೊಂಡಿರ್ಬೋದು. ಓಕೆ, ಸೊ ಅದು ಬ್ಯಾಂಕಿಂಗ್ ಕಂಪನಿ, ರೈಟ್? ಎಸ್, 2 ಟರ್ಮ್ಸು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂದೆ ಚಾಪ್ಟ್ರಲ್ಲಿ 2 ಟರ್ಮ್ಸ್ ಬರ್ತಾ ಹೋಗುತ್ತೆ. ಸೊ ಇದನ್ನು ಕ್ಲಾರಿಟಿ ಮಾಡ್ಕೊಳ್ಳಿ ನೀವು. ಎಸ್, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್ ಅಂತ ಅಂದಾಗ ಬೇರೆ ಬೇರೆ ಬಿಸ್ನೆಸ್ಗೆ ಕಂಪೇರ್ ಮಾಡಿದರೆ ಬ್ಯಾಂಕ್ಸ್ ಅನ್ನೋದು ಹೇಗೆ ಡಿಫ್ರೆಂಟ್ ಇದೆ, ವ್ಯತ್ಯಾಸ ಏನು ಅಂತ ನೋಡ್ತಾ ಹೋಗ್ತೀವಿ. ಸೊ ಅದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಹಲವಾರು ಪಾಯಿಂಟ್ಸ್ ಇದೆ. ಸೊ ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಇಸ್ ಡೀಲಿಂಗ್ ವಿತ್ ಮನಿ. So banks are financial institutions that deal with money of the public. Deal with money ಅಂತ ಅಂದರೆ ಇಲ್ಲಿ ಬ್ಯಾಂಕ್ ಅಂತ ಅಂದಿದ ತಕ್ಷಣ ಹಣಕಾಸಿನ ವ್ಯವಹಾರನೇ ಆಗೋದು. ಓಕೆನಾ? ಯಾರ್ದು ದುಡ್ಡು? ಇದು ಪಬ್ಲಿಕ್, ಆಯಿತಾ? ಸೊ ಇಲ್ಲಿ ಪಬ್ಲಿಕ್ ಅಂದರೆ ಜನಗಳು ಯಾರಿದ್ದಾರೆ ಅವರ ಒಂದು ಹಣಕಾಸು ವಿಚಾರಗಳೇನಿದೆ ಅದೆಲ್ಲ ನಡೆಯೋದು ಬ್ಯಾಂಕಲ್ಲಿ ಅಂತ. ಓಕೆನಾ? ಸೊ ಡೀಲಿಂಗ್ ವಿತ್ ಮನಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ
ಇಂಡಿವಿಜುವಲ್ ಫರ್ಮ್ ಆರ್ ಕಂಪನಿ. ಅಂದರೆ ಒಂದು ಬ್ಯಾಂಕ್ನ ನಡೆಸಬೇಕು ಅಂತಂದರೆ ಒಬ್ಬ ಮನುಷ್ಯ ಇದ್ರೆ ಸಾಕು, ಅಥವಾ ಹಲವಾರು ಮೆಂಬರ್ಸ್ ಟುಗೆದರ್, ಅದನ್ನು ನಾವು ಫರ್ಮ್ ಅಂತ ಹೇಳ್ತೀವಿ. ಅವರಿದ್ರೂ ಆಗುತ್ತೆ, ಅಥವಾ ಒಂದು ದೊಡ್ಡ ಕಂಪನಿ ಇದ್ರೂ ಆಗುತ್ತೆ. ಬೇಸಿಕಲಿ ಇಲ್ಲಿ ಕೊಡೋರು ತಗೊಳ್ಳೋರು ಇದ್ರೆ ಅದನ್ನು ನಾವು ಬ್ಯಾಂಕ್ ಅಂತ ಹೇಳ್ತೀವಿ. ಓಕೆನಾ? A banking company means an institution that deals with money, and a banking company can be a person, ಒಬ್ಬ ಮನುಷ್ಯ ಆಗಿರ್ಬೋದು, ಅಥವಾ ಹಲವಾರು ಮೆಂಬರ್ಸ್ ಟುಗೆದರ್, ಒಂದು ಫರ್ಮ್ ಇರ್ಬೋದು, ಅಥವಾ ಒಂದು ದೊಡ್ಡ ಕಂಪನಿನೇ ಇರ್ಬೋದು. ಓಕೆನಾ? ನೋಡಿ, ಇಟ್ ಇಸ್ ಜಸ್ಟ್ ಒನ್ ಪರ್ಸನ್ ಗಿವಿಂಗ್ ಆ್ಯಂಡ್ ಟೇಕಿಂಗ್, ಅಥವಾ ಇಟ್ ಕ್ಯಾನ್ ಬಿ ಅ ಬಿಗ್ ಕಂಪನಿ ಆರ್ ಅ ಫರ್ಮ್. ಓಕೆ, ನೆಕ್ಸ್ಟ್ ಪಾಯಿಂಟ್, ಆಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್, ಅಂದರೆ ದುಡ್ಡನ್ನ ತಗೊಳ್ಳೋದು ಅಂತ. ಸೊ ಬ್ಯಾಂಕ್ಸ್ ಆಕ್ಸೆಪ್ಟ್ ಡೆಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್. ಸೊ ಜನಗಳಿಂದ ದುಡ್ಡು ತಗೊಳುತ್ತೆ ಬ್ಯಾಂಕ್. ಆಮೇಲೆ ಏನು ಮಾಡುತ್ತೆ, ದೀಸ್ ಡೆಪಾಸಿಟ್ಸ್ ಆರ್ ರಿಟರ್ನ್ ವೆನ್ ಎವರ್ ದ ಕಸ್ಟಮರ್ ಡಿಮಾಂಡ್. ಇವಾಗ ನಾನು ಹಾಕ್ತಾ ಇದ್ದೀನಿ, ಹಾಕೋದು ಒಂದು 10 ದಿವಸಕ್ಕೆ ನಾನು ಮತ್ತೆ ಏನೋ ಎಮರ್ಜೆನ್ಸಿ ಬಂತು, ನಾನು ದುಡ್ಡನ್ನ ತಗೋಬೇಕು, ಸೊ ತಗೋಬೋದು. ಆಯಿತಾ? ಸೊ ಆ ಆಪ್ಷನು ಕೊಟ್ಟಿದ್ದಾರೆ. ಅಥವಾ ಇಟ್ ಆರ್ ಆಫ್ಟರ್ ಅ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಅಂತ. ಅಂದರೆ ಇವಾಗ ನಾನು ಹಾಕಿದ್ದೀನಿ, ದುಡ್ಡು ಹಾಕಿದ್ದೀನಿ, ಒಂದು 2 ವರ್ಷ ನೀವೇ ಇಟ್ಕೊಂಡಿರಿ, ನನಗೆ ಬೇಡ ಅಂತ ಹೇಳ್ತೀನಿ. ಸೊ ಆ ಟೈಪ್ಸ್ ಆಫ್ ಅಕೌಂಟ್ಸ್ ಅದೆಲ್ಲ ಇದೆ, ಟರ್ಮ್ ಅದೆಲ್ಲ ಇದೆ. ನಿಮ್ಗೆ ನಾನು ಈ ಪಾಠ ಮಾಡ್ತಾ ಅರ್ಥ ಆಗುತ್ತೆ. ಸೊ ಇಲ್ಲಿ ಟರ್ಮ್ ಡೆಪಾಸಿಟ್ ಏನಪ್ಪ ಅಂತಂದರೆ, ಅಥವಾ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಏನಪ್ಪ ಅಂತಂದರೆ, ನಾನು ಇವಾಗ ಹಾಕಿದಾಗ ದುಡ್ಡು ಒಂದು ಅಷ್ಟು ವರ್ಷ ನನಗೆ ಬೇಡಪ್ಪ, ನೀನೇ ಇಟ್ಕೊಂಡಿರು, ಇಷ್ಟು ವರ್ಷ ಆದಮೇಲೆ ನಾನು ತೊಗೋತೀನಿ ಅಂತ ಹೇಳ್ತೀನಿ. ಆಯಿತಾ? ಸೊ ಅಷ್ಟು ವರ್ಷ ಆದಮೇಲೆ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಿನಲ್ಲಿ ತೊಗೋಬೋದು ನಾನು. ಆಯಿತಾ? ನಾನು ಏನು ಇನ್ವೆಸ್ಟ್ ಮಾಡಿದ್ದೀನೋ ಒಂದು ಪರ್ಟಿಕ್ಯುಲರ್ ಟೈಮ್ ಆದಮೇಲೆ ನಾನು ತೊಗೋಬೋದು. ರೈಟ್? ಇಮಿಡಿಯೇಟಾಗಿ ತೊಗೊಳ್ಳೋ ಅಂಥ ಆಪ್ಷನ್ಸು ಇರುತ್ತೆ, ಅಥವಾ ಆ ಟೈಮ್ ಪೀರಿಯಡ್ನ ನಾನು ಮುಗಿಸಿ ತೊಗೊಳ್ಳೋ ಅಂಥ ಆಪ್ಷನ್ಸು ಇರುತ್ತೆ. ಒಟ್ಟಿನಲ್ಲಿ ನಾನು ಏನು ದುಡ್ಡು ಹಾಕಿದ್ದೀನೋ ಅದು ನಂಗೆ ವಾಪಸ್ ಬರುತ್ತೆ. ಓಕೆ, ಬ್ಯಾಂಕ್ ಪ್ರೊವೈಡ್ ಸೆಕ್ಯೂರಿಟಿ ಟು ದೀಸ್ ಡೆಪಾಸಿಟ್ಸ್ ಅಂತಂದರೆ, ನಾನು ಏನು ದುಡ್ಡು ಹಾಕಿದ್ದೀನಿ ಅದಕ್ಕೆ ಕಂಪಲ್ಸರಿ ಬ್ಯಾಂಕ್ ನೋಡ್ಕೊಳ್ಳುತ್ತೆ. ಸೊ ಆ ಒಂದು ದುಡ್ಡೇನಿದೆ ಅದನ್ನು ಬ್ಯಾಂಕ್ ಕಾಪಾಡ್ಕೊ ಬರುತ್ತೆ. ನಾನು ಇನ್ನು ನೆಮ್ಮದಿಯಾಗಿರ್ಬೋದು, ನಾನು ಬ್ಯಾಂಕಲ್ಲಿ ಇಟ್ಟಿದ್ದೀನಪ್ಪ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಮನೇಲಿ ಇಟ್ಟಿದ್ರೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ಸೊ ಬ್ಯಾಂಕಲ್ಲಿ ಇಟ್ಟಿದ್ರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬ್ಯಾಂಕ್ ಅವ್ರು ಅದನ್ನು ಕಾಪಾಡ್ಕೊಂಡು ಬರ್ತಾರೆ. ಓಕೆನಾ? ಅದೊಂದು. ಆ್ಯಂಡ್ ಬ್ಯಾಂಕ್ ಆಕ್ಟ್ಸ್ ಆಸ್ ಕಸ್ಟೋಡಿಯನ್ಸ್ ಆಫ್ ದ ಡೆಪಾಸಿಟ್ಸ್ ಆಫ್ ದ ಪಬ್ಲಿಕ್. ಏನಪ್ಪ ಅಂತಂದರೆ, ಇವಾಗ ಆ್ಯಸ್ ಅ ಪಬ್ಲಿಕ್ ನಾನು ದುಡ್ಡು ಹಾಕಿದರೆ ಅದನ್ನು ಅವರು ಪಾಲಕರಾಗಿ ನೋಡ್ಕೋತಾರೆ. ಅದು ಬೇಸಿಕಲಿ ಇವಾಗ ನನ್ನ ಜವಾಬ್ದಾರಿ ಅಂದರೆ ಬ್ಯಾಂಕ್ ಅವ್ರ ಜವಾಬ್ದಾರಿ ಅಂತ ಅಂದ್ಕೊಂಡು ಅವರೇ ಪೂರ್ತಿ ಜವಾಬ್ದಾರಿ ತೊಗೊಂಡು ಅದನ್ನು ನೋಡ್ಕೋತಾರೆ. ಆಯಿತಾ? ಸೊ ಇದು ಆಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್. ಒಂದು ಡೆಪಾಸಿಟ್ ಅಂತ ಆದಮೇಲೆ ಏನೇನು ಮಾಡ್ತಾರೆ, ಅದನ್ನು ಅವ್ರು ಹೇಗೆ ಕಾಪಾಡ್ಕೊಬರ್ತಾರೆ ಅನ್ನೋದನ್ನು ಇವಾಗ ನೋಡಿದ್ವಿ ನೀವು. ಓಕೆ, ಸೊ ಇಲ್ಲಿ ಹಾಕಿದ್ದೀನಿ ನಾನು. ಸೊ ಡೆಪಾಸಿಟ್ ಮಾಡಿದ್ಮೇಲೆ ಬ್ಯಾಂಕ್ ಅವ್ರು ಏನೇನು ಮಾಡ್ತಾರೆ ಅಂತ. ರೈಟ್? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೆಂಡಿಂಗ್ ಲೋನ್ಸ್. ಸೊ ಬ್ಯಾಂಕ್ಸ್ ಅಡ್ವಾನ್ಸ್ ಲೋನ್ಸ್ ಟು ದ ಇಂಡಸ್ಟ್ರಿಯಲ್ ಸೆಕ್ಟರ್, ಅಗ್ರಿಕಲ್ಚರಲ್ ಸೆಕ್ಟರ್, ಎಜುಕೇಷನ್, ಹೌಸ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಅದರ್ ಪರ್ಪಸಸ್. ಸೊ ಇಲ್ಲಿ ಬರೀ ಒಂದು ಕಾರಣಕ್ಕೆ ಮಾತ್ರ ಕೊಡ್ತಾರೆ ಅಂತ ಅಲ್ಲ. ಸೊ ಇಲ್ಲಿ ಹಲವಾರು ಡೊಮೈನ್ಸ್ ನೋಡ್ಬೋದು ನೀವು, ಇಂಡಸ್ಟ್ರಿಯಲ್ಲು, ಅಗ್ರಿಕಲ್ಚರ್, ಎಜುಕೇಷನ್, ಮನೆ ಕಟ್ಸೋದಕ್ಕೆ, ಸೊ ಈ ಥರ ಹಲವಾರು ಮದುವೆ ಮಾಡೋದಕ್ಕೆ. ಸೊ ಈ ಥರ ಏನೇ ಇದ್ರೂ ನಿಮಗೆ ದುಡ್ಡು ಬೇಕು ಅಂತ ಹೋದಾಗ ಡೆಫಿನೆಟ್ಲಿ ಬ್ಯಾಂಕ್ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಅದನ್ನೆಲ್ಲ ನೀವು ಫಾಲೋ ಮಾಡಿ ಎಲ್ಲ ಕರೆಕ್ಟಾಗಿ ಸಬ್ಮಿಟ್ ಮಾಡಿದ್ರೆ ಡೆಫಿನೆಟ್ಲಿ ಲೋನ್ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ, ಬೇರೆ ಬೇರೆ ಸೆಕ್ಟರ್ಸ್ ಏನಿದೆ ಎಲ್ಲದಕ್ಕೂ ಲೋನ್ ಕೊಡೋ ಒಂದು ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ರೈಟ್? ಓಕೆ, ಸೊ ಲೋನ್ನ ಕೊಡುತ್ತೆ. ನೆಕ್ಸ್ಟ್ ಪಾಯಿಂಟ್, ಪೇಮೆಂಟ್ ಆ್ಯಂಡ್ ವಿತ್ಡ್ರಾಲ್. ಬ್ಯಾಂಕ್ಸ್ ಫೆಸಿಲಿಟೇಟ್ ದ ಕಸ್ಟಮರ್ಸ್ ಟು ವಿತ್ಡ್ರಾ ದೇರ್ ಡೆಪಾಸಿಟ್ ಇನ್ ದ ಫಾರ್ಮ್ ಆಫ್ ಚೆಕ್ಸ್ ಆರ್ ಡ್ರಾಫ್ಟ್ಸ್. ಸೊ ಒಂದು ಪ್ರೊಸೀಜರ್ ಇದೆ ಮಕ್ಕಳೇ, ಸುಮ್ಮನೆ ಹೋಗಿ ನಂಗೆ ದುಡ್ಡು ಕೊಡಿ ಅಂತ ಅಂದ ತಕ್ಷಣ ಬ್ಯಾಂಕ್ ಅವ್ರು ಕೊಡೋದಕ್ಕೆ ಆಗೋದಿಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆ. ಏನಪ್ಪ ಅಂತಂದರೆ, ಚೆಕ್ನ ಬರಿಬೇಕು ಅಥವಾ ಡ್ರಾಫ್ಟ್ನ ಬರಿಬೇಕು. ಸೊ ಆ ಚೆಕ್ ಬರೆದು ನಂಗೆ ಇಷ್ಟು ಅಮೌಂಟ್ ಬೇಕು ಅಂತ ಕೇಳಿದಾಗ ಸೊ ಬ್ಯಾಂಕ್ ಅವ್ರು ಅದನ್ನು ಕೊಡ್ತಾರೆ. ಸೊ ಆ ಚೆಕ್ ನೀವು ಮೋಸ್ಟ್ ಆಫ್ ದೆಮ್ ನೀವು ನೋಡಿರ್ಬೋದು ಅನಿಸುತ್ತೆ. ನೋಡಿಲ್ಲ ಅಂತ ಅಂದರೆ ಚೆಕ್ ಅನ್ನೋದು ಈ ರೀತಿಯಲ್ಲಿರುತ್ತೆ. ಸೊ ಇಲ್ಲಿ ಡಾಲರ್ ಸಿಂಬಲ್ ಇದೆ. ಸೊ ಇಂಡಿಯನ್ ನಾವು ಭಾರತದಲ್ಲಿ ಇರಬೇಕಾದ್ರೆ ಚೆಕ್ ಡೆಫಿನೆಟ್ಲಿ ರುಪಿ ಸಿಂಬಲಲ್ಲಿ ಇರುತ್ತೆ. ಓಕೆನಾ? ಸೊ ಇದು ಚೆಕ್. ಸೊ ಇದನ್ನು ನಾವು ಬರೆದು ಎಷ್ಟು ಬೇಕು ಏನು ಅಂತ ಎಲ್ಲ ಬರೆದು ಕರೆಕ್ಟಾಗಿ ನಾವು ಅವ್ರಿಗೆ ಕೊಟ್ಟರೆ ಅವ್ರು ಡೆಫಿನೆಟ್ಲಿ ದುಡ್ಡನ್ನ ಕೊಡ್ತಾರೆ. ಓಕೆನಾ? ಬಟ್ ಮೇನ್ಲಿ ನೀವು ಅಷ್ಟನ್ನು ಡೆಪಾಸಿಟ್ ಮಾಡಿರ್ಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಅಕೌಂಟಲ್ಲಿ ದುಡ್ಡು ಇರಬೇಕು. ಸೊ ದುಡ್ಡು ಇದ್ದರೆ ಡೆಫಿನೆಟ್ಲಿ ಅವ್ರು ಕೊಡ್ತಾರೆ. ರೈಟ್? ಎಸ್.
So agency and utility services. So banks provide various banking facilities to their customers. So ಹಲವಾರು ಫೆಸಿಲಿಟೀಸ್ ಏನಿದೆ ಅದು ಕೊಡ್ತಾ ಹೋಗುತ್ತೆ. ಹೇಗಪ್ಪ ಅಂತಂದ್ರೆ ದೇ ಇನ್ಕ್ಲೂಡ್ ಜನರಲ್ ಯುಟಿಲಿಟಿ ಸರ್ವಿಸಸ್. ಜನರಲ್ ಯುಟಿಲಿಟಿ ಸರ್ವಿಸಸ್ ಅಂದರೆ ಟ್ರಾನ್ಸಾಕ್ಷನ್ಸ್, ಮಕ್ಕಳಿಗೆ ಡೆಪಾಸಿಟ್ ಮಾಡೋದು, ಬೇಕಾದಾಗ ಅದನ್ನು ತಗೊಳ್ಳೋದು. ಸೊ ಇದೆಲ್ಲ ಜನರಲ್ ಯುಟಿಲಿಟಿ ಸರ್ವಿಸಸ್. ಏಜೆನ್ಸಿ ಸರ್ವಿಸಸ್ ಅಂತ ಅಂದರೆ ಇವಾಗ ನನಗೆ ಹೆಲ್ಪ್ ಆಗಬೇಕು ಅಂತ ಬ್ಯಾಂಕ್ ಅವರು ಒಂದು ಏಜೆನ್ಸಿ ಥರ ಆ್ಯಕ್ಟ್ ಮಾಡ್ತಾರೆ. ಓಕೆನಾ? ಲೈಕ್ ಫಾರ್ ಎಕ್ಸಾಂಪಲ್ ನನಗೆ ಗೌರ್ಮೆಂಟ್ಗೆ ಏನೋ ಒಂದು ಇದಿದೆ, ಲೈಕ್ ಫಾರ್ ಎಕ್ಸಾಂಪಲ್ ಪೆನ್ಷನ್ ನನಗೆ ಬರಬೇಕು ಅಂತಂದರೆ ಬ್ಯಾಂಕಲ್ಲಿ ಒಂದು ಏಜೆನ್ಸಿ ಥರ ಆ್ಯಕ್ಟ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಬ್ಯಾಂಕು ನನ್ನ ಒಂದು ಅನುಕೂಲಕ್ಕೋಸ್ಕರ ಆ್ಯಕ್ಟ್ ಮಾಡೋದನ್ನು ನಾವು ಏಜೆನ್ಸಿ ಅಂತ ಹೇಳ್ತೀವಿ. ಡೈರೆಕ್ಟಾಗಿ ಇನ್ವಾಲ್ವ್ ಆಗಿಲ್ಲ, ಬಟ್ ನಂಗೆ ಬೇರೆ ಬೇರೆ ವಿಷಯಗಳಲ್ಲಿ ಸಹಾಯ ಮಾಡ್ತಾ ಇದೆ. ಓಕೆನಾ? ಸೊ ಅದು ಏಜೆನ್ಸಿ ಸರ್ವಿಸಸ್, ರೈಟ್? ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯುಟಿಲಿಟಿ ಹಾಗೂ ಏಜೆನ್ಸಿ ಸರ್ವಿಸಸ್ಸಲ್ಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆನಾ? ಅದರ ಕಸ್ಟಮರ್ಸ್ನ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಷನ್. ಸೊ ಇಷ್ಟೆಲ್ಲ ಮಾಡ್ತಾ ಇದೆ ಅಂತ ಅಂದರೆ ಬ್ಯಾಂಕು ಅದಕ್ಕೆ ಆದ ಒಂದು ಪ್ರಾಫಿಟ್ ಅನ್ನೋದು ಅದನ್ನು ನೋಡ್ಕೊಳ್ಳೇಬೇಕು ಅಲ್ವಾ? ಸುಮ್ಮನೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದು ಹೇಗಪ್ಪ ಅಂತಂದರೆ ಬ್ಯಾಂಕ್ ಇಸ್ ಪ್ರಾಫಿಟ್ ಸೀಕಿಂಗ್ ಇನ್ಸ್ಟಿಟ್ಯೂಷನ್ ಹ್ಯಾವಿಂಗ್ ಸರ್ವಿಸ್ ಓರಿಯೆಂಟೆಡ್ ಅಪ್ರೋಚ್. ಸೊ ಸರ್ವಿಸ್, ಇವಾಗ ನಂಗೆ ದುಡ್ಡು ಬೇಕು ಅಂದಾಗ ನನಗೆ ದುಡ್ಡು ಕೊಡ್ತಾ ಇದೆ. ಸೊ ಅದು ಸರ್ವಿಸ್. ಇವಾಗ ನಾನು ಸುಮ್ಮನೆ ಯಾರನ್ನೋ ಕೇಳಿದಾಗ ನಂಗೆ ದುಡ್ಡು ಕೊಡೋದಿಲ್ಲ ಅಲ್ಲ ಎಲ್ಲರೂ, ಬಟ್ ಬ್ಯಾಂಕ್ ಕೊಡ್ತಾ ಇದೆ. ಬಟ್ ಇಲ್ಲಿ ಹೇಗೆ ಪ್ರಾಫಿಟ್ ಮಾಡ್ಕೋತಾ ಇದೆ ಅದು ಅಂತ ಅಂದರೆ ಇಂಟ್ರೆಸ್ಟ್ನ ಮೂಲಕ, ಬಡ್ಡಿ ಏನಂತೀವಿ ಅದನ್ನ ಮೂಲಕ. ಸೊ ಸಾಲ ಕೊಡುತ್ತೆ, ಇಷ್ಟು ಬಡ್ಡಿ ಅಂತಲೂ ಕೊಡುತ್ತೆ. ಸೊ ಆ ಕಟ್ಟೋ ಬಡ್ಡಿನ ಅದು ಪ್ರಾಫಿಟ್ಟಾಗಿ ತಗೊಳುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅದು ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಷನ್. ಓಕೆ? ಸೊ ಪ್ರಾಫಿಟ್ ಅನ್ನೋದು ಬ್ಯಾಂಕ್ ನೋಡ್ತಾ ಹೋಗುತ್ತೆ. ಓಕೆ? ನೆಕ್ಸ್ಟ್, ಎವರ್ ಇನ್ಕ್ರೀಸಿಂಗ್ functions. So banks continuously expand and diversify their functions, services and activities. So ಇದು ಯಾಕಪ್ಪ ಅಂತಂದರೆ ಲೈಕ್ ಮಾರ್ಕೆಟ್ ಲೆವೆಲ್ಸ್ ಹೇಗಿದೆ, ಲೈಕ್ ಯಾರಿಗೆ ಏನು ಬೇಕು, ಸೊ ಸಿಚುವೇಶನ್ಸ್ ಹೇಗಿದೆ ಪಬ್ಲಿಕ್ಕಲ್ಲಿ, ಸೊ ಈ ಥರ ಡಿಮಾಂಡ್ ಏನಿದೆ, ಸೊ ಇದ್ರ ಪ್ರಕಾರ ಏನಾಗುತ್ತಪ್ಪ ಅಂತಂದರೆ ಬ್ಯಾಂಕ್ನ ಸ್ಟ್ರಾಟಜೀಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಮಕ್ಕಳೇ. ಸೊ ಅದ್ರ ಫಂಕ್ಷನ್ಸ್ ಆಗಿರ್ಬೋದು, ಅದು ಕೊಡ್ತಾ ಇರೋವಂಥ ಸರ್ವಿಸಸ್ ಆಗಿರ್ಬೋದು ಅಥವಾ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಏನಾಗುತ್ತಪ್ಪ ಅಂತಂದರೆ ಚೇಂಜ್ ಆಗ್ತಾ ಹೋಗುತ್ತೆ ಅಥವಾ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಜಸ್ಟ್ ಡಿಮ್ಯಾಂಡ್ ಹೇಗಿದೆಯೋ ಆ ಥರ ಅದನ್ನು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? Next, connecting links. So banks act as connecting links between depositors and borrowers. So ಯಾರು ಡೆಪಾಸಿಟರ್ಸ್ ಅಂತ ಅಂದರೆ ಯಾರು ದುಡ್ಡನ್ನ ಕೊಡ್ತಾ ಇದ್ದಾರೆ ಅಂತ, ಆ್ಯಂಡ್ ಬಾರೋವರ್ಸ್ ಯಾರಪ್ಪ ಅಂತಂದರೆ ಯಾರು ದುಡ್ಡನ್ನ ತಗೋತಾ ಇದ್ದಾರೋ. ಸೊ ಅವರಿಬ್ಬರ ಮಧ್ಯೆ ಡೈರೆಕ್ಟಾಗಿ ಲಿಂಕ್ ಆಗುತ್ತೆ ಬ್ಯಾಂಕು ಅಂತ. ಆಯಿತಾ? ಸೊ ಬ್ಯಾಂಕ್ಸ್ ಕಲೆಕ್ಟ್ ಸರ್ಪ್ಲಸ್ ಮನಿ ಫ್ರಮ್ ಕಸ್ಟಮರ್ಸ್ ಆ್ಯಂಡ್ ಲೆಂಡ್ ದ ಸೇಮ್ ಟು ದೋಸ್ ಹೂ ನೀಡ್ ಮನಿ. ಸರ್ಪ್ಲಸ್ ಮನಿ ಅಂತ ಅಂದರೆ ಇಲ್ಲಿ ಜಾಸ್ತಿ ಜನ ಡೆಪಾಸಿಟ್ ಮಾಡ್ತಾ ಇದ್ದಾರೆ, ಅಟ್ ದಿ ಸೇಮ್ ಟೈಮ್ ಜಾಸ್ತಿ ದುಡ್ಡನ್ನ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಬ್ಯಾಂಕಲ್ಲಿ. ಓಕೆನಾ? ಸೊ ಈ ಬ್ಯಾಂಕ್ ಏನು ಮಾಡುತ್ತೆ, ಯಾರ್ಯಾರು ದುಡ್ಡು ಬೇಕೋ ಅವರು ಕೊಡ್ತಾ ಹೋಗುತ್ತೆ. ಸೊ ಈ ಬ್ಯಾಂಕ್ ಏನಾಯಿತು, ಲಿಂಕ್ ಆಯಿತಾ, ಬ್ರಿಡ್ಜ್ ಥರ ಆಯಿತಾ? ಸೊ ಅದನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇಟ್ಸ್ ಎ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಯಾರು ಕೊಡ್ತಾ ಇದ್ದಾರೆ ಹಾಗೂ ಯಾರು ತಗೋತಾ ಇದ್ದಾರೆ. ರೈಟ್? ಎಸ್. ನೋಡಿ, ಕೊಡೋರ್ಗೂ ತಗೊಳ್ಳೋರ್ಗೂ ಲಿಂಕ್ ಥರ ಆಕ್ಟ್ ಮಾಡುತ್ತೆ ಬ್ಯಾಂಕ್. ಓಕೆ? ಸೊ ಬ್ಯಾಂಕಿಂಗ್ ಬಿಸ್ನೆಸ್. ಸೊ ದ ಮೇನ್ ಆಕ್ಟಿವಿಟಿ ಆಫ್ ದ ಬ್ಯಾಂಕ್ ಇಸ್ ದ ಬ್ಯಾಂಕಿಂಗ್ ಬಿಸ್ನೆಸ್, which is accepting deposits from the customers and lending the same to those who need money. It is not a subsidiary of any other business. So ಇದು ಬೇರೆ ಏನು ಬಿಸ್ನೆಸ್, ವ್ಯಾಪಾರ ಈ ಥರ ಎಲ್ಲ ಅಲ್ಲ. ಸೊ ಬ್ಯಾಂಕ್ ಅಂದಿದ ತಕ್ಷಣ ಕ್ಲಿಯರ್ ಆಗಿ ತಗೊಳ್ಳೋದು, ಕೊಡೋದು. ಅರ್ಥ ಆಗ್ತಾ ಇದೆಯಾ? ಸೊ ಇಟ್ ಇಸ್ ಟೇಕಿಂಗ್ ಮನಿ ಫ್ರಮ್ ದ ಡೆಪಾಸಿಟರ್ಸ್ ಹಾಗೂ ಇಟ್ ಇಸ್ ಗಿವಿಂಗ್ ಮನಿ ಫಾರ್ ದ ಲೆಂಡರ್ಸ್ ಅಥವಾ ಲೋನ್ ತಗೊಳ್ಳೋರಿಗೆ ದುಡ್ಡನ್ನ ಕೊಡ್ತಾ ಇದೆ. ಆಯಿತಾ? ಸೊ ಅದೇ ಈ ಬ್ಯಾಂಕಿಂಗ್ ಬಿಸ್ನೆಸ್ ಅನ್ನೋದು. ನಿಮಗೆ ಪಾಯಿಂಟ್ಸ್ ರಿಪೀಟೆಡ್ ಅಂತ ಅನ್ನಿಸ್ಬೋದು, ಬಟ್ ಪ್ರತಿಯೊಂದರಲ್ಲೂ ಹೆಡ್ಡಿಂಗ್ ಬೇರೆ ಇದೆ ಆ್ಯಂಡ್ ನಾನು ಕೊಡ್ತಾ ಇರೋವಂಥ ಒಂದು ಕೀವರ್ಡ್ಸ್ ಏನಿದೆ ಅದನ್ನು ನೀವು ಗಮನಿಸ್ಕೊಂಡು ಹೋಗಿ. ಆಯಿತಾ? ಸೊ ಇಲ್ಲೇನಾಗಿದೆ, ಇಟ್ ಇಸ್ ನಾಟ್ ಅ ಸಬ್ಸಿಡರಿ ಫಾರ್ ಎನಿ ಅದರ್ ಬಿಸ್ನೆಸ್. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ನೇಮ್ ಐಡೆಂಟಿಟಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಯಾಂಕ್ಸ್ ಆಲ್ವೇಸ್ ಆ್ಯಡ್ ಬ್ಯಾಂಕ್ ಟು ದಿಯರ್ ನೇಮ್ಸ್. ಸೊ ಯಾವುದೇ ಒಂದು ಹೆಸರಿಟ್ರೂ ಅದ್ರ ಪಕ್ಕ ಬ್ಯಾಂಕ್ ಅಂತ ಹೆಸರು ಇಡಬೇಕು. ಓಕೆನಾ? ಸೊ ಆವಾಗಲೇ ಅದಕ್ಕೊಂದು ಐಡೆಂಟಿಟಿ ಬ್ಯಾಂಕ್ ಅಂತ ನಾವು ಹೇಳ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸೆಟ್ರಾ. ಸೊ ಎಲ್ಲ ಹೆಸರಲ್ಲೂ ಬ್ಯಾಂಕ್ ಇದೆಯಾ? ಸೊ ಅದನ್ನೇ ಅವರು ಹೇಳ್ತಾ ಇರೋದು. ಸೊ ಒಂದು ಐಡೆಂಟಿಟಿ ಬೇಕು ಅಂತ ಅಂದರೆ ಡೆಫಿನೆಟ್ಲಿ ಬ್ಯಾಂಕ್ ಅನ್ನೋದನ್ನು ನೀವು ಆ್ಯಡ್ ಮಾಡಲೇಬೇಕು ಹೆಸರಿಗೆ ಅಂತ. ಸೊ ಇಟ್ ಎನೇಬಲ್ಸ್ ದ ಕಸ್ಟಮರ್ಸ್ ಟು ನೋ ಇನ್ ವಿಚ್ ಬ್ಯಾಂಕ್ ದ್ಯಾಟ್ ದೇ ಆರ್ ಡೀಲಿಂಗ್ ವಿತ್ ಮನಿ. ಸೊ ಈಸಿಯಾಗಿ ಗೊತ್ತಾಗ್ಬೋದು. ಸೊ ವಿಜಯ ಅಂದಿದ ತಕ್ಷಣ ನನಗೆ ಗೊತ್ತಾಗೋದಿಲ್ಲ, ಬಟ್ ವಿಜಯ ಬ್ಯಾಂಕ್ ಅಂದಿದ ತಕ್ಷಣ ನನಗೆ ಗೊತ್ತಾಗುತ್ತೆ.
ಅಲ್ವಾ. ಸೊ ಆ ಥರ ಈಸಿಯಾಗಿ ಗೊತ್ತಾಗಲಿ ಎಲ್ಲ ಅವ್ರು ಡೆಪಾಸಿಟ್ ಮಾಡಿದರೆ, ಯಾವ ಬ್ಯಾಂಕ್ ಜೊತೆ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಸಿಯಾಗಿ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ. ಓಕೆ ನೋಡಿ, ಬ್ಯಾಂಕ್ಗೆ ನಾವು ಡೆಫಿನೆಟ್ಲಿ ಬ್ಯಾಂಕ್ ಅನ್ನೋ ಹೆಸರನ್ನ ಕೊಡಬೇಕು. ಓಕೆ, ಎನಿ ನೇಮ್ ವಿತ್ ಬ್ಯಾಂಕ್ ಡೆಫಿನೆಟ್ಲಿ. ಓಕೆ, ಎಸ್. ಸೊ ಇಷ್ಟು ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸು. ನೆಕ್ಸ್ಟ್ ಬಂದ್ಬಿಟ್ಟು ಫಂಕ್ಷನ್ಸ್ ಆಫ್ ಬ್ಯಾಂಕ್. ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್ ಅಂತ ಅಂದರೆ ಒಂದು ಬ್ಯಾಂಕ್ ಅಂತ ಅದು ಸ್ಟಾರ್ಟ್ ಆದಮೇಲೆ ಏನೇನು ಮಾಡಬೇಕು ಅನ್ನೋದನ್ನು ನಾವು ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇದರಲ್ಲೂ ಕೂಡ ಸುಮಾರು ಪಾಯಿಂಟ್ಸ್ ಇದೆ, ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಎಸ್ ನೋಡಿ, ಇಲ್ಲಿ ಫಸ್ಟ್ ಒನ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್ ಆ್ಯಂಡ್ ಅದರ್ಸ್. ಓಕೆ, ಆ್ಯಂಡ್ ಲೆಂಡಿಂಗ್ ಮನಿ ಟು ದ ಪಬ್ಲಿಕ್ ಇನ್ ದ ಫಾರ್ಮ್ ಆಫ್ ಲೋನ್ಸ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್. ಸೊ ಒಂದು ಇಂಡಿವಿಜುವಲ್ಗೂ ಕೊಡ್ಬೋದು ಅಥವಾ ಒಂದು ಕಂಪನಿನೋ ಅಥವಾ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ಗೋ. ಸೊ ಈ ಥರನೂ ಏನು ಮಾಡ್ಬೋದು, ಅವರು ಲೋನ್ಸ್ ಕೊಡ್ತಾ ಹೋಗ್ಬೋದು. ನೆಕ್ಸ್ಟ್, ಟ್ರಾನ್ಸ್ಫರಿಂಗ್ ಮನಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ರೆಮಿಟೆನ್ಸಸ್. ಸೊ ಅಂತಂದರೆ ಇವಾಗ ನಾನು ಬೆಂಗಳೂರಲ್ಲಿದ್ದೀನಿ, ಬಟ್ ಇಮಿಡಿಯೇಟಾಗಿ ನಾನು ಡೆಲ್ಲಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅಲ್ಲಿ ಫೀಸ್ ಏನೋ ಕಟ್ಟಬೇಕು, ನಾನು ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಸೊ ಒಂದು ಬ್ಯಾಂಕ್ ಆನ್ಲೈನ್ ಅಕೌಂಟಿಂದನೋ ಯಾವ್ದ್ರಿಂದ ನಾನು ಇಲ್ಲಿಂದ ಡೈರೆಕ್ಟಾಗಿ ಅಲ್ಲಿಗೆ ಕಳಿಸ್ಬೋದು. ಸೊ ಅದೇನದು ಟ್ರಾನ್ಸ್ಫರ್ ಆಫ್ ಮನಿ. ಸೊ ಆ ಒಂದು ಫೆಸಿಲಿಟಿನೂ ಇದೆ. ಕಲೆಕ್ಟಿಂಗ್ ಮನಿ ಬೈ ಚೆಕ್ಸ್, ಡ್ರಾಫ್ಟ್ಸ್ ಇನ್ ಬಿಲ್ಸ್. ಸೊ ಇದು ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನಾನು ವಿಡ್ರಾ ಮಾಡಬೇಕು ಅಂತ ಅಂದರೆ ಡೆಫಿನೆಟ್ಲಿ ಅದಕ್ಕೊಂದು ಪ್ರೊಸೀಜರ್ ಇದೆ. ಚೆಕ್ನ ಬರಿಬೇಕು ಅಥವಾ ಡ್ರಾಫ್ಟು, ಬಿಲ್ಸ್ ಈ ಥರ ಎಲ್ಲ ಬರೆದು ಕೊಟ್ಟಾಗ ನಂಗೆ ಇಷ್ಟು ಅಮೌಂಟ್ ಬೇಕು ಅಂದಾಗ ಸೊ ಡೆಫಿನೆಟ್ಲಿ ಅವರು ಕೊಡ್ತಾರೆ. ನೆಕ್ಸ್ಟ್, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್. ಸೊ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಏನಪ್ಪ ಅಂತಂದರೆ, ಇವಾಗ ನನ್ನ ಅಕೌಂಟಲ್ಲಿ ದುಡ್ಡಿಲ್ಲ ಮಕ್ಕಳೇ, ಸೊ ಬಟ್ ಇಷ್ಟು ಅಂತ ಕಟ್ಟಾಗುತ್ತೆ, ಏನೋ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಇಷ್ಟು ಅಂತ ಕಟ್ಟಾಗುತ್ತೆ. ಸೊ ಆವಾಗ ಬ್ಯಾಂಕ್ ಅವರೇ ಕೊಡ್ತಾರೆ ನಿಮಗೆ ದುಡ್ಡು. ಆಮೇಲೆ ಏನು ಮಾಡ್ತಾರೆ, ಒನ್ಸ್ ನಿನ್ನ ಅಕೌಂಟಲ್ಲಿ ದುಡ್ಡು ಬಂದಾಗ ಅದರಿಂದ ಡಿಡಕ್ಟ್ ಮಾಡ್ಕೊತಾರೆ. ಸೊ ಅದು ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್. ಬಟ್ ಇಲ್ಲಿ ಏನು ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಏನಪ್ಪ ಅಂತಂದರೆ, ಬಿಲ್ಲಲ್ಲಿರುತ್ತೆ, ಓಕೆ ಇಷ್ಟಿಷ್ಟು ಕಟ್ಟಾಗಿದೆ, ಇಷ್ಟಿಷ್ಟು ಕಟ್ಟಾಗಿದೆ, ಇಷ್ಟು ಡಿಡಕ್ಟ್ ಮಾಡ್ತೀವಿ ನಾವು ಒನ್ಸ್ ದುಡ್ಡು ಡೆಬಿಟ್ ಆದಾಗ ಅಂತ. ಸೊ ದಟ್ ಇಸ್ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್. ಓಕೆನಾ. ನೆಕ್ಸ್ಟು ಇಲ್ಲಿ ನೋಡ್ಬೋದು. ಸೊ ಹೈರಿಂಗ್ ಸೇಫ್ ಡೆಪಾಸಿಟ್ ಲಾಕರ್ಸ್ ಇಲ್ಲಿ ಇದೆ ನೋಡಿ. ಸೊ ಲಾಕರ್ಸ್ ಏನಿದೆ, ನೀವು ಮೂವೀಸಲ್ಲೆಲ್ಲ ನೋಡಿರ್ಬೋದು. ಸೊ ಇದು ಸೇಫ್ ಡೆಪಾಸಿಟ್ ಲಾಕರ್ಸ್ ಅಂತ. ನೀವಿಲ್ಲಿ ಏನಾದರೂ ಇಡ್ಬೋದು. ಸೊ ದುಡ್ಡು ಇರ್ಬೋದು ಅಥವಾ ಯಾವುದಾದ್ರೂ ಪೇಪರ್ಸ್ ಇರ್ಬೋದು, ತುಂಬ ಇಂಪಾರ್ಟೆಂಟ್ ಪೇಪರ್ಸು. ಸೊ ಇದೆಲ್ಲ ನೀವಿಲ್ಲಿ ಸೇಫ್ ಡೆಪಾಸಿಟ್ ಲಾಕರ್ಸಲ್ಲಿ ಇಡ್ತಾ ಹೋಗ್ಬೋದು. ಕಂಡಕ್ಟಿಂಗ್ ಫಾರಿನ್ ಎಕ್ಸ್ಚೇಂಜ್, ಇಲ್ಲಿ ನೋಡಿ ರುಪಿ ಟು ಡಾಲರ್ ಅಥವಾ ನಿಮ್ಗೆ ಯಾವುದೇ ಒಂದು ಕರೆನ್ಸಿ ಬೇಕು, ಎಲ್ಲೋ ಫಾರಿನ್ಗೆ ಹೋಗ್ತಾ ಇದ್ರೆ ಆ ಕರೆನ್ಸಿ ಬೇಕು ಅಂತಂದರೆ ಆ ಒಂದು ಚೇಂಜ್ ಮಾಡಿಕೊಡ್ತಾರೆ. ಸೊ ಇಷ್ಟು ರುಪೀಸ್ ಅಂತ ಕೊಟ್ಟರೆ ಅಷ್ಟು ಪ್ರಕಾರ ಡಾಲರ್ಸು, ಯಾನೋ, ಯೂರೋಸು ನಿಮ್ಗೆ ಎಲ್ಲಿ ಹೋಗಬೇಕೋ ಅದ್ರ ಪ್ರಕಾರ ಆ ಕರೆನ್ಸಿಗೆ ಚೇಂಜ್ ಮಾಡಿಕೊಡ್ತಾರೆ. ಸೊ ಆ ಫೆಸಿಲಿಟಿನೂ ಇದೆ. ಕೀಪಿಂಗ್ ವ್ಯಾಲ್ಯೂಯೇಬಲ್ಸ್ ಇನ್ ಸೇಫ್ ಕಸ್ಟಡಿ, ಲೈಕ್ ಫಾರ್ ಎಕ್ಸಾಂಪಲ್ ಜ್ಯುವೆಲ್ಸ್. ಸೊ ಅದೇ ಇಲ್ಲಿ ಡಿಫ್ರೆನ್ಸ್ ಮಕ್ಕಳೇ. ಸೊ ಡೆಪಾಸಿಟ್ ಲಾಕರ್, ಸೇಫ್ ಡೆಪಾಸಿಟ್ ಲಾಕರ್ಸ್ ಅಂತಂದರೆ ನೀವು ಏನಾದರೂ ಇಡ್ಬೋದು. ಬಟ್ ಇಲ್ಲಿ ವ್ಯಾಲ್ಯೂಯೇಬಲ್ಸ್ ಅಂತಂದರೆ ಮೇನಾಗಿ ಬರೋದು ನಿಮಗೆ ಜ್ಯುವೆಲ್ಸ್. ಸೊ ಜ್ಯುವೆಲ್ಸ್ ಇಡುವಂಥ ಒಂದು ಫೆಸಿಲಿಟೀಸ್ ಕೂಡ ಇದೆ, ಬೇಸಿಕಲಿ ಗೋಲ್ಡ್. ಓಕೆನಾ. ನೆಕ್ಸ್ಟ್, ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ. ಸೊ ಇಲ್ಲಿ ನಾನು ಏನು ಎಕ್ಸಾಂಪಲ್ ಕೊಡ್ತೀನಿ ಅಂತ ಅಂದರೆ, ಇವಾಗ ನೀವು ಒಂದು ಶ್ಯೂರಿಟಿಯಾಗಿ ಯಾರಾದರೂ ಒಬ್ರು ಸೈನ್ ಮಾಡಬೇಕು ಅಥವಾ ಗ್ಯಾರಂಟಿಯಾಗಿ ಯಾರಾದರೂ ಒಬ್ರು ಸೈನ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಬ್ಯಾಂಕ್ ಒಪ್ಕೊಳ್ಳುತ್ತೆ. ಇನ್ಫ್ಯಾಕ್ಟ್ ಕೇಳುತ್ತೆ ಕೂಡ, ಯಾರಾದರೂ ಗ್ಯಾರಂಟಿ ಇದ್ದಾರಾ ಸೈನ್ ಹಾಕೋದಕ್ಕೆ. ಸೊ ದ್ಯಾಟ್ ನೀವಿಲ್ಲ ಅಂದರೂ ಅವ್ರು ಇರ್ತಾರೆ ನಮಗೆ ಒಂದು ಗ್ಯಾರಂಟಿಯಾಗಿ, ಶ್ಯೂರಿಟಿಯಾಗಿ ಅಂತ. ಸೊ ಆ ಒಂದು ಫೆಸಿಲಿಟಿ ಕೂಡ ಬ್ಯಾಂಕ್ ಕೊಡುತ್ತೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಫಂಕ್ಷನ್. ಸೊ ಇಲ್ಲಿ ಕಂಡಕ್ಟಿಂಗ್ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ ಸ್ಟೇಟ್ ಹಾಗೂ ಸೆಂಟ್ರಲ್ ಅಲ್ಲಿ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಒಂದು ಬ್ಯಾಂಕ್ ಅನ್ನೋದು ಇವಾಗ ನಾನು ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಮಾಡಬೇಕು ಅಂತಂದರೆ ಅದೊಂದು ಏಜೆನ್ಸಿಯಾಗಿ ಹೆಲ್ಪ್ ಆಗುತ್ತೆ ಮಕ್ಕಳೇ. ಇವಾಗ ಫಾರ್ ಎಕ್ಸಾಂಪಲ್ ಹೊಸದಾಗಿ ನೀವು ದೇವಸ್ಥಾನಗಳಲ್ಲೆಲ್ಲ ನೋಡಿರ್ಬೋದು. ಸೊ ಸ್ಕ್ಯಾನರ್ ಇಟ್ಟಿರ್ತಾರೆ ಅಲ್ವಾ. ಸೊ ಅದು ಡೈರೆಕ್ಟಾಗಿ ನಾನು ಸ್ಕ್ಯಾನ್ ಮಾಡಿದಾಗ ದಕ್ಷಿಣೆ ಹಾಕಬೇಕು ಅಂತಂದರೆ ಡೈರೆಕ್ಟಾಗಿ ಎಲ್ಲಿ ಹೋಗುತ್ತೆ, ಬ್ಯಾಂಕ್ಗೆ ಹೋಗುತ್ತೆ. ಸೊ ಬ್ಯಾಂಕ್ನ ಮೂಲಕ ಆಮೇಲೆ ಟೆಂಪಲ್ಸ್ ಹೋಗುತ್ತೆ ಅಲ್ವಾ. ಸೊ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ, ಕಂಡಕ್ಟಿಂಗ್ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಸ್. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಸ್ಗಾಗಿರ್ಬೋದು ಅಥವಾ ದೇವಸ್ಥಾನಗಳು ನಾನು ಫಾರ್ ಎಕ್ಸಾಂಪಲ್ ಹೇಳಿದಾಗಿರ್ಬೋದು, ಬ್ಯಾಂಕ್ ಒಂದು ಏಜೆನ್ಸಿಯಾಗಿ ವರ್ಕ್ ಆಗ್ತಾ ಇದೆ ಅಲ್ಲಿ. ಸೊ ನಾನು ಬ್ಯಾಂಕಿಗೆ ಕಳಿಸಿದ್ರೆ ಬ್ಯಾಂಕ್ ಅವ್ರಿಗೆ ಕಳಿಸುತ್ತೆ. ಸೊ ಆ ಥರ ಒಂದು ಸಿಸ್ಟಮ್. ಆ್ಯಂಡ್ ಇನ್ನೊಂದು ನಾನು ಹೇಳೋದು ಮಾಡ್ತಿದ್ದೆ, ಇಲ್ಲಿ ಸೇಫ್ ಕಸ್ಟಡಿ ಹಾಗೂ ಡೆಪಾಸಿಟ್ ಲಾಕರ್ಸ್ ಇದು ಹೇಗೆ ವ್ಯತ್ಯಾಸ ಆಗುತ್ತೆ, ಆಲ್ಮೋಸ್ಟ್ ಸೇಮ್ ಇದೆ ಅಲ್ವಾ. ಸೊ ಹೇಗೆ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ ಇದು ಅಂತ ಅಂದರೆ, ಇಲ್ಲಿ ನಾವು ಇಟ್ಟಿದ್ದು ಸೇಫ್ ಕಸ್ಟಡಿಯಲ್ಲಿ ಇಟ್ಟಾಗ ಅಲ್ಲೇನಾದರೂ ಏನಾದರೂ ಕಳೆದೋದ್ರೆ ಏನು ಮಾಡ್ತಾರಪ್ಪ ಅಂತಂದರೆ ಬ್ಯಾಂಕ್ಗೆ ವಾಪಸ್ ನಮಗೆ ಕೊಡ್ತಾರೆ. ಸೊ ಅದೇನು ಕಳೆದೋಗಿದೆಯೋ ಇಷ್ಟು ಅಮೌಂಟ್ ಆಗುತ್ತಪ್ಪ ಅಥವಾ ಇಷ್ಟು ವ್ಯಾಲ್ಯೂಯೇಬಲ್ ಇದು ಇಷ್ಟಾಗುತ್ತೆ ಅಂತಂದರೆ ಅದನ್ನು ಅವರು ರಿಯಂಬರ್ಸ್ ಮಾಡ್ತಾರೆ.
ಬಟ್ ಇಲ್ಲಿ ಡೆಪಾಸಿಟ್ ಲಾಕರ್, ಸೇಫ್ ಡೆಪಾಸಿಟ್ ಲಾಕರ್ಸಲ್ಲಿ ಏನಾದರೂ ನಾವು ಕಳ್ಕೊಂಡ್ರೆ ಮತ್ತೆ ವಾಪಸ್ ಮಾಡೋದಿಲ್ಲ ಅವರು. ಓಕೆ, ಸೊ ಅಂದರೆ ಇದಕ್ಕೆ ಅವ್ರು ಡೆಫಿನೆಟ್ಲಿ ಇಷ್ಟು ಅಮೌಂಟ್ ಅಂತ ತೊಗೊಂಡಿರ್ತಾರೆ, ಸುಮ್ಮನೆ ಮಾಡೋದಿಲ್ಲ. ಬಟ್ ಡೆಫಿನೆಟ್ಲಿ ಏನಾದರೂ ಅಷ್ಟು ಸೇಫ್ಟಿ ಆಗಿರುತ್ತೆ ಅದು. ಅಲ್ಲೂ ಏನಾದರೂ ಕಳ್ತನ ಆಗಿದೆ ಅಂತ ಅಂದರೆ ಡೆಫಿನೆಟ್ಲಿ ಬ್ಯಾಂಕ್ ಅವ್ರು ನಮಗೆ ಕೊಡ್ತಾರೆ. ಆಯಿತಾ? ಸೊ ಇಷ್ಟು ಫಂಕ್ಷನ್ಸು ಮಕ್ಕಳೇ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇವಾಗ ಏನು ನೋಡೋಣ ಅಂತ ಅಂದರೆ, ಹೌ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫ್ರೆಂಟ್ ಫ್ರಮ್ ದ ಫಂಕ್ಷನ್ಸ್ ಆಫ್ ಅ ಬ್ಯಾಂಕ್. ಸೊ ಇವಾಗ ನಾನು ಫಂಕ್ಷನ್ಸ್ ಹೇಳಬೇಕಾದ್ರೆ ನಿಮಗೆ ಅನ್ನಿಸ್ತಾ ಇರ್ಬೋದೇನೋ, ಸೊ ಮ್ಯಾಮ್ ಇದು ಕ್ಯಾರೆಕ್ಟರಿಸ್ಟಿಕ್ಕಲ್ಲೂ ಹೇಳಿದ್ರಲ್ಲ, ಇದು ಕ್ಯಾರೆಕ್ಟರಿಸ್ಟಿಕ್ಕಲ್ಲೂ ಹೇಳಿದ್ರಲ್ಲ ಅಂತ. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ, ಪ್ರತಿಯೊಂದು ಫಂಕ್ಷನು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಏನಿದೆಯೋ ಅಲ್ಲಿಗೆ ಲಿಂಕ್ ಆಗೇ ಇದೆ. ಓಕೆನಾ? ಬಟ್ ಡಿಫ್ರೆನ್ಸ್ ಒಂದು ಕೆಲವು ಇದೆ. ಈ 4 ನೀವೇನು ನೋಡ್ತಾ ಇರ ಅದು ಡಿಫ್ರೆನ್ಸಸ್ ಯಾವುದ್ಯಾವುದಪ್ಪ ಅಂತ ಅಂದರೆ, ಇಂಡಿವಿಜುವಲ್, ಫರ್ಮ್, ಕಂಪನಿ. ಸೊ ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನಲ್ಲಿ ನೀವು ನೋಡಲಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ ಪ್ರಾವಿಸ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಷನ್. ಸೊ ಇದು ಮತ್ತೆ ಒಂದು ಇಂಟ್ರೆಸ್ಟ್ ಕೊಡುತ್ತೆ, ಇಂಟ್ರೆಸ್ಟ್ ತೊಗೊಳುತ್ತೆ ಲೋನ್ ಕೊಟ್ಟಾಗ ಅಂತ ಹೇಳಿದ್ನಲ್ಲ. ಸೊ ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ ವಿಚ್ ಇಸ್ ಡಿಫ್ರೆಂಟ್. ಬ್ಯಾಂಕಿಂಗ್ ಬಿಸ್ನೆಸ್ ಹಾಗೂ ನೇಮ್ ಆ್ಯಂಡ್ ಐಡೆಂಟಿಟಿ. ಸೊ ಬ್ಯಾಂಕಿಂಗ್ ಬಿಸ್ನೆಸ್ ಅಂತ ಅಂದರೆ ಬೇಸಿಕಲಿ ಟ್ರಾನ್ಸಾಕ್ಷನ್ಸ್ ಅಲ್ವಾ, ಡೆಪಾಸಿಷನ್ನು ಮತ್ತು ಲೋನ್ಸ್ ಕೊಡೋದು, ಮತ್ತು ಅದನ್ನು ಬೇಕಾದಾಗ ಕಲೆಕ್ಟ್ ಮಾಡ್ಕೋಬೋದು ನಾವು. ಸೊ ಈ ಥರ ಎಲ್ಲ ಏನು ಸ್ಟೆಪ್ಸ್ ಏನಿದೆ ಇದನ್ನೆಲ್ಲ ನಾವು ಬ್ಯಾಂಕಿಂಗ್ ಬಿಸ್ನೆಸ್ಸಸ್ ಅಂತ ಹೇಳ್ತೀವಿ. ಹಾಗೂ ನೇಮ್ ಐಡೆಂಟಿಟಿ. ಸೊ ಪ್ರತಿಯೊಂದು ಹೆಸರಿಗೂ, ಇಫ್ ಎಟ್ ಆಲ್ ಇಟ್ ಇಸ್ ಅ ಬ್ಯಾಂಕ್, ಆ ಒಂದು ಹೆಸರಿಗೆ ಬ್ಯಾಂಕ್ ಅನ್ನೋದನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಆಯಿತಾ? ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸು ಡಿಫ್ರೆಂಟು, ಮಿಕ್ಕಿದೆಲ್ಲ ಸೇಮ್ ಇದೆ ಮಕ್ಕಳೇ, ರೈಟ್? ಸೊ ನೀವು ಎಕ್ಸಾಮ್, ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ನೀವು ಎಕ್ಸಾಮಲ್ಲೂ ಕ್ಯಾರೆಕ್ಟರಿಸ್ಟಿಕ್ಸ್ ಫಂಕ್ಷನ್ಸ್ ನೀವು ಒಂದೇ ಆಗಿ ಓದ್ಬೋದು. ಬಟ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ಅಂತಂದರೆ, ಇವು 4 ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಡನ್. ಓಕೆ, ಎಸ್. ಸೊ ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂತಂದರೆ, ರಿಲೇಷನ್ ಬಿಟ್ವೀನ್ ಬ್ಯಾಂಕರ್ಸ್ ಆ್ಯಂಡ್ ಕಸ್ಟಮರ್ಸ್. ಸೊ ಒಂದು ಬ್ಯಾಂಕ್ ಹಾಗೂ ಇವಾಗ ನಾನು ಆ ಬ್ಯಾಂಕಲ್ಲಿ ನಾನು ಕಸ್ಟಮರ್ ಆಗಿದ್ದೀನಿ. ಓಕೆ, ನಾನು ಡೆಪಾಸಿಟ್ನ ಟ್ರಾನ್ಸಾಕ್ಷನ್ಸ್ ಮಾಡ್ತಾಯಿದ್ದೀನಿ. ನನ್ನ ಹಾಗೂ ಆ ಬ್ಯಾಂಕ್ನ ನಡುವೆ ಇರುವಂಥ ಒಂದು ರಿಲೇಷನ್ಶಿಪ್ ಏನು ಅನ್ನೋದು ಇವಾಗ ನೋಡ್ತಾ ಹೋಗೋಣ. ಓಕೆ, ಸೊ ದ ರಿಲೇಷನ್ಶಿಪ್ ಬಿಟ್ವೀನ್ ಅ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ಸ್ ಫಾಲ್ಸ್ ಅಂಡರ್ 2 ಬ್ರಾಡ್ ಕ್ಯಾಟಗರೀಸ್. ಸೊ ಯಾವುದು? ಸೊ ಒಂದು ಬಂದ್ಬಿಟ್ಟು ಜನರಲ್ ರಿಲೇಷನ್ಶಿಪ್, ಇನ್ನೊಂದು ಬಂದ್ಬಿಟ್ಟು ಸ್ಪೆಷಲ್ ರಿಲೇಷನ್ಶಿಪ್. ಸೊ 2 ಟೈಪ್ಸ್ ಇದೆ. ಯಾವ್ದಾವುದು ಅಂತಂದರೆ ಜನರಲ್ ರಿಲೇಷನ್ಶಿಪ್ ಹಾಗೂ ಸ್ಪೆಷಲ್ ರಿಲೇಷನ್ಶಿಪ್, ನೀವಿಲ್ಲಿ ನೋಡ್ದಂಗೆ. ಸೊ ಫಸ್ಟ್ ಏನಪ್ಪ, ಜನರಲ್ ರಿಲೇಷನ್ಶಿಪ್ಪಲ್ಲಿ 3 ಟೈಪ್ ಇದೆ. ಫಸ್ಟ್ ಒನ್ ಅದರಲ್ಲಿ ಪ್ರೈಮರಿ ರಿಲೇಷನ್ಶಿಪ್, ಡೆಟರ್ ಆ್ಯಂಡ್ ಕ್ರೆಡಿಟರ್ ರಿಲೇಷನ್ಶಿಪ್. ಸೊ ಡೆಟರ್ ಆ್ಯಂಡ್ ಕ್ರೆಡಿಟರ್ ಯಾರಾದರೂ ಆಗಿರ್ಬೋದು. ಡೆಟರ್ ಕಸ್ಟಮರ್ ಆಗಿರ್ಬೋದು ಅಥವಾ ಡೆಟರ್ ಬ್ಯಾಂಕ್ ಆಗಿರ್ಬೋದು, ಆ್ಯಂಡ್ ಕ್ರೆಡಿಟರ್ ಕಸ್ಟಮರ್ ಆಗಿರ್ಬೋದು ಅಥವಾ ಬ್ಯಾಂಕ್ ಆಗಿರ್ಬೋದು. ಯಾವ ಸಿಚುವೇಶನ್ಸಲ್ಲಿ ಅಂತ ಹೇಳ್ತೀನಿ ನೋಡಿ ಇವಾಗ. ಡೆಟರ್ ಆ್ಯಂಡ್ ಕ್ರೆಡಿಟರ್. ಸೊ ಕ್ರೆಡಿಟರ್ ಯಾವಾಗ ಬ್ಯಾಂಕ್ ಆಗ್ಬೋದು ಅಂತ ಅಂದರೆ, ಇವಾಗ ನನ್ನ ಹತ್ರ ದುಡ್ಡಿಲ್ಲ, ಬಟ್ ಇವ್ರ ಹತ್ರ ದುಡ್ಡು ಇಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನನ್ನ ಹತ್ರ ದುಡ್ಡಿದ್ದಾಗ ಇವ್ರಿಗೆ ವಾಪಸ್ ಕೊಡ್ತಾ ಇದ್ದೀನಿ. ಅವಾಗ ಏನು ಮಾಡ್ತು, ಇವಾಗ ನನ್ನ ಹತ್ರ ದುಡ್ಡಿಲ್ಲ, ಬ್ಯಾಂಕ್ ದುಡ್ಡು ಕೊಡ್ತಾ ಇದೆ ನನಗೆ. ಸೊ ಬ್ಯಾಂಕಿಲ್ಲಿ ಏನಾಯಿತು? ಸೊ ಕ್ರೆಡಿಟರ್ ಆಯಿತು, ನಾನು ಈಸ್ಕೊಂಡಿದ್ದಕ್ಕೆ ನಾನು ಡೆಟರ್ ಆದೆ. ಆಯಿತಾ? ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ದುಡ್ಡಿದೆ, ಓಕೆನಾ? ಸೊ ಆ ದುಡ್ಡು ಸೇಫ್ ಆಗಿರಬೇಕು ಅಂತ ನಾನು ಬ್ಯಾಂಕ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಬ್ಯಾಂಕ್ ಅವ್ರಿಗೆ ಕೊಡೋದ್ರಿಂದ ಅವ್ರು ಏನಾಗ್ತಾರೆ, ಅವರು ಡೆಟರ್ ಆಗ್ತಾರೆ, ನಾನು ಕ್ರೆಡಿಟರ್ ಆಗ್ತೀನಿ. ರೈಟ್? ಸೊ ಇದು ಡಿಫ್ರೆನ್ಸಸ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಸಬ್ಸಿಡರಿ ರಿಲೇಷನ್ಶಿಪ್. ಸೊ ಟ್ರಸ್ಟಿ ಆ್ಯಂಡ್ ಬೆನಿಫಿಷಿಯರಿ ರಿಲೇಷನ್ಶಿಪ್. ಇಲ್ಲಿ ಟ್ರಸ್ಟಿ ಅಂತ ಅಂದರೆ ಟ್ರಸ್ಟ್, ಆಯಿತಾ? ಸೊ ಒಂದು ನಂಬಿಕೆ ಮೇಲೆ ನಾನು ಕೊಡ್ತಾ ಇದ್ದೀನಿ. ಓಕೆ, ಸೊ ನಾನು ನಂಬಿಕೆ ಮೇಲೆ ಯಾರು ಕೊಡ್ತಾ ಇದ್ದೀನಿ? ಬ್ಯಾಂಕ್ ಅವರು ಕೊಡ್ತಾ ಇದ್ದೀನಿ. ಸೊ ಅವರು ಟ್ರಸ್ಟಿ ಆಗ್ತಾರೆ, ನಾನು ಏನಾಗ್ತೀನಿ? ಬೆನಿಫಿಷಿಯರಿ ಆಗ್ತೀನಿ. ಬಟ್ ಇದು ಕೂಡ ವೈಸ ವರ್ಷ ಇರ್ಬೋದು. ಸೊ ಅವರು ಬೆನಿಫಿಷಿಯರಿ ಆಗಿ ನಾನು ಟ್ರಸ್ಟಿ ಆಗಿರ್ಬೋದು. ಓಕೆನಾ? ಸೊ ಇದು ಯಾವ್ಯಾವ ಸಿಚುವೇಶನಲ್ಲಿ ಅಂತ ಅಂದರೆ, ಅವ್ರು ನನಗೆ ಲೋನ್ ಕೊಟ್ಟಾಗ ನಾನು ಆ ಲೋನ್ ಕರೆಕ್ಟಾಗಿ ಇಂಟ್ರೆಸ್ಟ್ನ ಕೊಡ್ತಾ ಇದ್ರೆ, ಸೊ ನಾನು ಟ್ರಸ್ಟಿ ಆಗ್ತೀನಿ. ಆ ಲೋನ್ ಇಂಟ್ರೆಸ್ಟ್ನ ತೊಗೊಂಡು ಅವ್ರು ಏನಾಗ್ತಾರಪ್ಪ ಅಂತಂದರೆ ಬೆನಿಫಿಷಿಯರಿ ಆಗ್ತಾರೆ. ಓಕೆನಾ? ಸೊ ಈ ಥರ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದರ್ ನಾನು ಆಗಿರ್ಬೋದು ಅಥವಾ ಅವರು ಆಗಿರ್ಬೋದು. ಇಟ್ ಈಸ್ ಮ್ಯೂಚುವಲ್. ಆಯಿತಾ? ನೆಕ್ಸ್ಟ್ ಏಜೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ರಿಲೇಷನ್ಶಿಪ್. ಸೊ ಇದು ಕೂಡ ನಾನು ಹೇಳ್ಕೊಂಬಂದಿದ್ದೀನಿ. ಇಲ್ಲಿ ಏಜೆಂಟ್ ಅಂದಿದ ತಕ್ಷಣ ನೀವು ನೆನಪಿಟ್ಕೊಂಡಿರಿ, ಬ್ಯಾಂಕ್ ಒಂದು ಏಜೆಂಟ್ ಆಗಿ ಆಡ್ತಾ ಇದೆ. ಇವಾಗ ನನ್ನ ಅಥವಾ ಗೌರ್ಮೆಂಟ್ ನಡುವೆ ಒಂದು ಏಜೆಂಟ್ ಆಗಿದೆ, ಅಥವಾ ನನ್ನ ಅಥವಾ ಯಾವುದಾದ್ರೂ ಒಂದು ಸ್ಕೂಲ್ ಪ್ರಿನ್ಸಿಪಲ್ಗೆ ನಾನು ಏನು ಮಾಡಬೇಕು, ನಾನು ದುಡ್ಡು ಹಾಕಬೇಕು, ಫೀಸ್ ಹಾಕಬೇಕು ಬೇಸಿಕಲಿ. ಸೊ ಅದು ಆವಾಗ ಏನಾಗುತ್ತಪ್ಪ ಅಂತಂದರೆ ನನ್ನ ಬ್ಯಾಂಕ್ ಅಕೌಂಟಿಂದ ಕಟ್ ಆಗುತ್ತೆ, ಅವ್ರಿಗೆ ಹೋಗಿ ಬೀಳುತ್ತೆ. ಅರ್ಥ ಆಗ್ತಾಯಿದೆ? ಸೊ ಈ ಥರ ಒಂದು ಏಜೆಂಟ್ ಆಗಿ ಆ್ಯಕ್ಟ್ ಮಾಡಿದಾಗ, ಸೊ ಅದು ಕೂಡ ಏನಾಗುತ್ತೆ, ಜನರಲ್ ರಿಲೇಷನ್ಶಿಪ್ ಬಿಟ್ವೀನ್ ಮೀ ಆ್ಯಂಡ್ ಗವರ್ಮೆಂಟ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಯಾವುದಾದ್ರೂ ಒಂದು ಕಂಪನಿ ನಡುವೆ ಬ್ಯಾಂಕ್ ಏನಾಗುತ್ತೆ, ಒಂದು ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆನಾ?
ಅದು ಜನರಲ್ ರಿಲೇಷನ್ಶಿಪ್ಸ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಪೆಷಲ್ ರಿಲೇಷನ್ಶಿಪ್ ಹೇಗಿದಾಗುತ್ತಪ್ಪ ಅಂತಂದರೆ ಆಬ್ಲಿಗೇಷನ್ ಟು ಆನರ್ ಚೆಕ್ಸ್. ಇವಾಗ ನನಗೆ ಒಂದು ಅಕೌಂಟ್ ಇದೆ, ಒಂದು ಬ್ಯಾಂಕಲ್ಲಿ ಅಕೌಂಟ್ ಇದೆ. ನನ್ನ ಫ್ರೆಂಡಿಗೆ ನಾನು ಚೆಕ್ ಬರ್ತಿದ್ದೀನಿ, ಇಷ್ಟು ತಗೋ ಅಂತ ನಾನು ಚೆಕ್ ಬರ್ತಿದ್ದೀನಿ. ಬಟ್ ಅವಳಿಗೆ ಆ ಒಂದು ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ನಾನು ಕೊಟ್ಟಿರೋದ್ರಿಂದ ಆ್ಯಂಡ್ ನನ್ನ ಒಂದು ಅಕೌಂಟ್ ಈ ಬ್ಯಾಂಕಲ್ಲಿ ಇರೋದ್ರಿಂದ ಇವಳು ಹೋಗಿ ಕೇಳಿದಾಗ ಡೆಫಿನೆಟ್ಲಿ ಅವ್ರು ಆಕ್ಸೆಪ್ಟ್ ಮಾಡಿ ದುಡ್ಡನ್ನ ಕೊಡಬೇಕು. ಆಯಿತಾ? ಅದು ಆನರಿಂಗ್ ಚೆಕ್ಸ್. ಸಿನ್ಸ್ ನಾನು ಕೊಟ್ಟಿರೋದ್ರಿಂದ ಆ್ಯಂಡ್ ನನ್ನ ಅಕೌಂಟ್ ಇಲ್ಲಿರೋದ್ರಿಂದ ಅವರು ಡೆಫಿನೆಟ್ಲಿ ಆ ಚೆಕ್ನ ಆಕ್ಸೆಪ್ಟ್ ಮಾಡಿ ದುಡ್ಡು ಕೊಡಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್, ಆಬ್ಲಿಗೇಷನ್ ಟು ಮೇಂಟೈನ್ ದ ಸೀಕ್ರೆಸಿ ಆಫ್ ಅಕೌಂಟ್ಸ್. ಸೊ ಇದು ನಿಮ್ಗೆ ಇಲ್ಲೇ ಅರ್ಥ ಆಗುತ್ತೆ. ಸೊ ಯಾರೇ ಒಂದು ಅಕೌಂಟ್ ಓಪನ್ ಮಾಡಿದ್ರು ಅದನ್ನು ಸೀಕ್ರೆಟಾಗಿ ಇಟ್ಟಿರಬೇಕು. ಸೊ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಅದನ್ನು ಯಾರಿಗೂ ಶೇರ್ ಮಾಡ್ಕೊಳ್ಳೇಬಾರ್ದು. ಸೊ ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡಿರ್ಬೇಕು ಎಲ್ಲ ವಿಷಯಗಳು. ಓಕೆ, ಸೊ ಅದು ಸ್ಪೆಷಲ್ ರಿಲೇಷನ್ಶಿಪ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಇಷ್ಟು ರಿಲೇಷನ್ಶಿಪ್ಸು ಒಬ್ಬ ಕಸ್ಟಮರ್ಗೂ ಹಾಗೂ ಒಬ್ಬ ಬ್ಯಾಂಕ್ಗೆ ಇರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಟಾಪಿಕ್ ಏನು ಅನ್ನೋದು ನೋಡೋಣ. ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್ಸ್. ಕ್ರೆಡಿಟ್ ಕಾರ್ಡ್ಸ್ ಅಂತ ಅಂದರೆ, ಸೊ ಬ್ಯಾಂಕೆ ದುಡ್ಡು ಕೊಡುತ್ತೆ, ನಾನು ಅದನ್ನು ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಅಕೌಂಟಲ್ಲಿ ದುಡ್ಡು ಬಿದ್ದಾಗ ಅದನ್ನು ಅವರು ತಗೋತಾರೆ. ಆಯಿತಾ? ಸೊ ಅದು ಕ್ರೆಡಿಟ್ ಕಾರ್ಡ್ಸ್. ಪರ್ಸ್ನಲ್ ಲೋನ್ಸ್ ಕೊಡ್ತಾರೆ, ಹೋಮ್ ಆ್ಯಂಡ್ ವೆಹಿಕಲ್ ಲೋನ್ಸ್. ಓಕೆ, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಬಿಸ್ನೆಸ್ ಲೋನ್ಸ್ ಕೊಡುತ್ತೆ. ಇದು ಬೇಸಿಕಲಿ ಎಲ್ಲ ಒಂದೇ ಮಕ್ಕಳೇ, ಎಲ್ಲನೂ ಬ್ಯಾಂಕ್ ಅವ್ರು ನಮಗೆ ದುಡ್ಡು ಕೊಡ್ತಾ ಇದ್ದಾರೆ ಬೇರೆ ಬೇರೆ ಸೆಕ್ಟರ್ಸಲ್ಲಿ. ಇದರ ಪರ್ಸ್ನಲ್ ಲೋನ್ ಆಗಿರ್ಬೋದು, ನೀನು ಮನೆ ಕಟ್ಟೋದಕ್ಕಾಗಿರ್ಬೋದು, ಅಥವಾ ಒಂದು ಗಾಡಿ ತೊಗೋತಾ ಇದೆಯಾ, ಅಥವಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೆಯಾ, ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡ್ತಾ ಇದೆಯಾ. ಸೊ ಇದೆಲ್ಲನೂ ಒಂದೇ. ಆಯಿತಾ? ಆ್ಯಂಡ್ ಸೇಫ್ ಡೆಪಾಸಿಟ್ ಲಾಕರ್ಸ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಇದು ಅವರ ಒಂದು ಫಂಕ್ಷನ್ ಕೂಡ. ಆ್ಯಂಡ್ ಡೆಬಿಟ್ ಕಾರ್ಡ್ಸ್. ಸೊ ಡೆಬಿಟ್ ಕಾರ್ಡ್ಸ್ ನಮ್ಮ ಡೈಲಿ ಲೈಫಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಎಲ್ಲರೂ ಯೂಸ್ ಮಾಡೋ ಅಂಥದ್ದು ಡೆಬಿಟ್ ಕಾರ್ಡ್ಸ್. ಆಯಿತಾ? ಸೊ ಆಲ್ರೆಡಿ ನಮ್ಮ ಅಕೌಂಟಲ್ಲಿ ಇರುತ್ತೆ, ಅದನ್ನು ನಾವು ಎಲ್ಲಿ ಬೇಕೋ ಅಲ್ಲಿ ಹೋಗಿ ATMsಲ್ಲಿ ಬೇಸಿಕಲಿ ನಾವು ಹೋಗಿ ತೊಗೋಬೋದು. ಅದು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಎಲ್ಲದಕ್ಕೂ ಡೆಬಿಟ್ ಕಾರ್ಡ್ಸ್ ಅನ್ನೋದು ಯೂಸ್ ಆಗುತ್ತೆ. ಡೆಬಿಟ್ಗೂ ಕ್ರೆಡಿಟ್ಗೆ ಏನಪ್ಪ ಡಿಫ್ರೆನ್ಸ್ ಅಂತ ಅಂದರೆ, ಡೆಬಿಟ್ ಆಲ್ರೆಡಿ ನನ್ನ ಹತ್ರ ಇದೆ ದುಡ್ಡು, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಕ್ರೆಡಿಟ್ ನನ್ನ ಹತ್ರ ಎಲ್ಲ ದುಡ್ಡು ಸಾಲ ಥರ ಇಸ್ಕೊಂಡಿದ್ದೀನಿ ಬ್ಯಾಂಕಿಂದ, ಒಂದ್ಸರಿ ನನ್ನ ಅಕೌಂಟಲ್ಲಿ ದುಡ್ಡು ಬಂದಾಗ ಅದನ್ನು ಆವಾಗ ಅವರು ಬ್ಯಾಂಕ್ ಅವ್ರು ತೊಗೋತಾರೆ. ಆಯಿತಾ? ಅದು ಡಿಫ್ರೆನ್ಸು. ನೆಕ್ಸ್ಟು ಟ್ರಸ್ಟ್ ಸರ್ವಿಸಸ್. ಸೊ ನಾನು ಹೇಳಿದೆ ಅವ್ರ ಮೇಲೆ ಒಂದು ಟ್ರಸ್ಟ್ ಅಂತ ಅಂದರೆ ಬೇಸಿಕಲಿ ಬ್ಯಾಂಕ್ ಅವ್ರ ಮೇಲೆ ಒಂದು ಟ್ರಸ್ಟ್ ಇಟ್ಟು ಸ್ಟಾರ್ಟ್ ಮಾಡುವಂಥದ್ದು, ಅಥವಾ ಅವ್ರು ನನ್ನ ಮೇಲೆ ಟ್ರಸ್ಟ್ ಇಟ್ಟು ಸ್ಟಾರ್ಟ್ ಮಾಡುವಂಥದ್ದು. ಸೊ ಇದೊಂದು ಟ್ರಸ್ಟ್ ಸರ್ವಿಸಸ್ ಕೂಡ ಅವರ ಒಂದು ಸರ್ವಿಸಸಲ್ಲಿ ಬರುತ್ತೆ. ಅವ್ರ ನಂಬಿಕೆನ ಉಳಿಸ್ಕೋತಾರೆ. ಓಕೆ, ಸಾರಿ. ಆ್ಯಂಡ್ ಸಿಗ್ನೇಚರ್ ಗ್ಯಾರಂಟೀಸ್ ಏನಪ್ಪ ಅಂತಂದರೆ, ಫೋರ್ಜರಿ ಆಗದಿರೋ ಥರ ನೋಡ್ಕೋತಾರೆ. ಸೊ ನನ್ನ ಸೈನ್ ಯಾರೋ ಬೇರೆಯವರು ಹಾಕ್ಬಿಟ್ಟು ನನ್ನ ಅಕೌಂಟಲ್ಲಿರೋ ದುಡ್ಡು ತೊಗೊಂಡು ಹೋದರೆ, ಸೊ ಈ ಥರದ್ದೆಲ್ಲ ಆಗದಿರೋ ಥರ ನೋಡ್ಕೋತಾರೆ. ಸೊ ಈ ಸರ್ವಿಸ್ ಕೂಡ ಬ್ಯಾಂಕ್ ಅವ್ರು ಪ್ರೊವೈಡ್ ಮಾಡ್ತಾರೆ. ಅರ್ಥ ಆಯ್ತಾ? ಎಸ್. ಸೊ ದೀಸ್ ಆರ್ ದ ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್. ಓಕೆ, ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಿಂಬಲ್. ಸೊ ಇದನ್ನು ನಾವು RBI ಅಂತ ಕೂಡ ಕರಿತೀವಿ. ಇದ್ಯಾಕಪ್ಪ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ಆಲ್ ದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಆರ್ ಕಂಟ್ರೋಲ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಎಲ್ಲ ಚಿಕ್ಕ ಬ್ಯಾಂಕ್ಸ್, ನಾನು ಇಷ್ಟೊತ್ತವರೆಗೂ ಏನು ಮಾತಾಡ್ತಾ ಇದ್ದೀನಿ ಬ್ಯಾಂಕ್ಸ್ ಅಂತ. ಸೊ ಈ ಎಲ್ಲ ಬ್ಯಾಂಕ್ಸ್ದು ಕಂಟ್ರೋಲ್ ಯಾರ ಹತ್ರ ಇರುತ್ತೆ ಅಟ್ ದಿ ಎಂಡ್ ಆಫ್ ದಿ ಡೇ? RBI. ಸೊ ಪೂರ್ತಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಏನೇನಾಗ್ತಾ ಇದೆ RBI ಕೆಳಗಡೆನೇ ಇರುತ್ತೆ. ಅದಕ್ಕೆ ಇದನ್ನು ಮದರ್ ಆಫ್ ಬ್ಯಾಂಕ್ಸ್ ಆರ್ ಬ್ಯಾಂಕರ್ಸ್ ಬ್ಯಾಂಕ್ ಆರ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೆಯೋದು. ಅರ್ಥ ಆಗ್ತಾ ಇದೆಯಾ? ಸೊ RBI ಫಾರ್ಮುಲೇಟ್ಸ್ ದ ಮಾನಿಟರಿ ಪಾಲಿಸಿ ವಿಚ್ ಶುಡ್ ಬಿ ಫಾಲೋಡ್ ಬೈ ಆಲ್ ಬ್ಯಾಂಕ್ಸ್. ಸೊ ಮಾನಿಟರಿ ಪಾಲಿಸಿ ಏನಪ್ಪ ಅಂತಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಇಷ್ಟು ಲೋನ್ ತೊಗೊಂಡ್ರೆ ಇಷ್ಟು ಇಂಟ್ರೆಸ್ಟ್ ಇರಬೇಕು. ಆಯಿತಾ? ಸೊ ಇಂಟ್ರೆಸ್ಟ್ ಅನ್ನೋದು ಬ್ಯಾಂಕ್ ಟು ಬ್ಯಾಂಕ್ ಡೆಫಿನೆಟ್ಲಿ ವೇರಿ ಆಗ್ತಾ ಹೋಗುತ್ತೆ, ಬಟ್ ತುಂಬ ವೇರಿಯೇಷನ್ಸ್ ಅನ್ನೋದು ಇರೋದಿಲ್ಲ. ಸೊ ಇಷ್ಟು ತೊಗೋಬೇಕು, ನೀವು ಇಷ್ಟು ಇಂಟ್ರೆಸ್ಟ್ ತೊಗೋಬೇಕು ಅಂತ ಇರುತ್ತೆ. ಆಯಿತಾ? ಸೊ ಆ ಇಂಟ್ರೆಸ್ಟ್ ಇಷ್ಟೇ ವ್ಯಾಲ್ಯೂ ಇರಬೇಕು ಅಂತ ಹೇಳೋದೇ RBI ಮಕ್ಕಳೇ. ಸೊ ಈ ಮಾನಿಟರಿ ಪಾಲಿಸಿ ಅಂತಂದರೆ ಒಂದು ಪಾಲಿಸಿನ ಹೇಳುತ್ತದು, ಅದನ್ನೇ ಎಲ್ಲರೂ ಫಾಲೋ ಮಾಡಬೇಕು, ಎಲ್ಲ ಬ್ಯಾಂಕ್ಸೂ ಫಾಲೋ ಮಾಡಬೇಕು. ರೈಟ್? ಸೊ ದಟ್ ಈಸ್ ದ ಫಂಕ್ಷನ್. Next, today we have a state bank group 20 nationalized banks, 21 private banks and 19 foreign banks. The network of banks consists of 8,000 bank branches ಕೂಡ ಇದೆ. ಎಷ್ಟು? 8,000. ಸೊ ಇದೊಂದು ಇನ್ಫಾರ್ಮೇಷನ್ ನಿಮಗೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ದೇರ್ ಆರ್ ರೂರಲ್ ಬ್ಯಾಂಕ್ಸ್, ರೀಜನಲ್ ಬ್ಯಾಂಕ್ಸ್, ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಬ್ಯಾಂಕ್ಸ್ ಆಲ್ಸೋ. ಸೊ ನಿಮಗೆ ರೂರಲ್ ಬ್ಯಾಂಕ್ಸ್ ಅಂದರೆ
ರೂರಲ್ ಏರಿಯಾಸಲ್ಲಿರುವಂಥ ಬ್ಯಾಂಕ್ಸು, ರೀಜನ್ ವೈಸ್ ಇರುವಂಥ ಬ್ಯಾಂಕ್ಸ್ ಕೂಡ ಇದೆ ನಿಮಗೆ, ರೀಜನಲ್ ಬ್ಯಾಂಕ್ಸ್, ಗೌರ್ಮೆಂಟ್ ಬ್ಯಾಂಕ್ಸ್ ಇದೆ, ಹಾಗೂ ಪ್ರೈವೇಟ್ ಆಗಿ ಇಂಡಿವಿಜುವಲ್ ಆಗಿ ಸ್ಟಾರ್ಟ್ ಮಾಡಿರುವಂಥ ಬ್ಯಾಂಕ್ಸ್, ಪ್ರೈವೇಟ್ ಬ್ಯಾಂಕ್ಸ್ ಕೂಡ ನಿಮಗೆ ಇದೆ. ಸೊ ಇಷ್ಟು ಫೆಸಿಲಿಟೀಸ್ ನಿಮಗೆ ಇದೆ. ಓಕೆನಾ? So banks invest the customers' money in national and international businesses and increase their funds. So ಇಲ್ಲಿ ನಾನು ಹೇಳಿದೆ ಯಾವತ್ತಿದ್ರೂ ಬ್ಯಾಂಕ್ ಅವರ ಒಂದು ಬೆನಿಫಿಟ್ನ ನೋಡ್ಕೋತಾರೆ ಅಂತ. ಸೊ ಇಲ್ಲಿ ಏನು ಮಾಡ್ತಾರೆ, ನ್ಯಾಷನಲ್ ಅಂದರೆ ನಿಮಗೆ ಇಂಡಿಯಾ ಲೆವೆಲಲ್ಲಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ, ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತಂದರೆ ಅದರಲ್ಲಿ ಏನು ಮಾಡ್ತಾರೆ, ಬ್ಯಾಂಕು ಇನ್ವೆಸ್ಟ್ ಮಾಡ್ತಾರೆ. ನಾವೆಲ್ಲ ಆಲ್ರೆಡಿ ಡೆಪಾಸಿಟ್ ಮಾಡಿರ್ತೀವಲ್ಲ, ಸೊ ಆ ದುಡ್ಡನ್ನ ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಇನ್ವೆಸ್ಟ್ ಮಾಡಿ ಅವರು ಫಂಡ್ಸ್ನ ರೇಸ್ ಮಾಡ್ಕೋತಾರೆ. ಓಕೆನಾ? ಸೊ ಇದು ಒನ್ ಆಫ್ ದ ಬೆನಿಫಿಷಿಯರಿ ಮೆಥಡ್ ಬ್ಯಾಂಕ್ಸ್ಗೆ ಅವ್ರು ಹೇಗೆ ಬೆನಿಫಿಟ್ ಮಾಡ್ಕೋತಾರೆ ಅನ್ನೋದು. ರೈಟ್? ಎಸ್. ಸೊ ನೆಕ್ಸ್ಟ್, ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಕಾನ್ಸೆಪ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ. ಸೊ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಇದು ಕಾನ್ಸೆಪ್ಟ್ ಏನಂತ ಅಂದರೆ ಮಕ್ಕಳೇ, ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಸೊ ಪೋಸ್ಟ್ ಆಫೀಸಸ್ ಆಲ್ರೆಡಿ ಗೊತ್ತು ನಿಮಗೆ. ಸೊ ಈ ಪೋಸ್ಟ್ ಆಫೀಸಸ್ನ ಪೋಸ್ಟ್ ಬ್ಯಾಂಕ್ ಆಗಿ ಅಂದರೆ ಬ್ಯಾಂಕಲ್ಲಿ ಏನೇನು ನಡೆಯುತ್ತೋ ಪೋಸ್ಟ್ ಆಫೀಸಲ್ಲೂ ಅದೇ ನಡಿಬೇಕು. ಅರ್ಥ ಆಗ್ತಾಯಿದೆಯಾ? ಸೊ ಈ ಬ್ಯಾಂಕ್ಗೆ ಇವಾಗ ಚಿಕ್ಕ ಏರಿಯಾದಲ್ಲಿನೂ ಬ್ಯಾಂಕ್ಸ್ ಅನ್ನೋದು ಇರೋದಿಲ್ಲ, ಬಟ್ ಪೋಸ್ಟ್ ಆಫೀಸಸ್ ಅನ್ನೋದು ಇರುತ್ತೆ. ಆಯಿತಾ? ಸೊ ಆ ಒಂದು ಫೆಸಿಲಿಟಿ ನಾನು ಪೋಸ್ಟ್ ಆಫೀಸಲ್ಲೇ ಕೊಟ್ಟರೆ ಸೊ ಬ್ಯಾಂಕ್ವರೆಗೂ ಬರೋ ಅವಶ್ಯಕತೆ ಇಲ್ಲ ಅಲ್ವಾ? ಸೊ ಆ ಒಂದು ಅಡ್ವಾಂಟೇಜ್ ಎಲ್ಲರಿಗೂ, ಪ್ರತಿಯೊಂದು ಮನೆಗೂ ಸಿಗಬೇಕು ಅನ್ನೋದೇ ಈ ಒಂದು ಕಾನ್ಸೆಪ್ಟ್. ಓಕೆ, ಸೊ ಅದನ್ನು ನೋಡ್ತಾ ಹೋಗೋಣ. Postal Bank of India. So the recent development in the banking industry is the inclusion of post offices into its fold. Indian Postal Department is planning to start a bank to be tentatively called the Postal Bank of India, with a network of 1.55 lakh post offices spread all over India, 90% of which are in and around semi-urban and rural areas. ಗೊತ್ತಾಯ್ತಾ ಪಾಯಿಂಟ್ ಇದು? ಸೊ ಬೇಸಿಕಲಿ ಈ ಪೋಸ್ಟ್ ಆಫೀಸಸ್ ಏನಿದೆ, ಬ್ಯಾಂಕ್ಸ್ ಜೊತೆಗೆ ಅವ್ರು ಏನು ಮಾಡಬೇಕು, ಬ್ಯಾಂಕ್ ಫಂಕ್ಷನ್ಸ್ ಏನೇನಿದೆ ಈ ಪೋಸ್ಟ್ ಆಫೀಸಲ್ಲೂ ಅದನ್ನೇ ಆಗಬೇಕು ಅನ್ನೋ ಒಂದು ಪ್ರಯತ್ನ ಇದು. ಓಕೆನಾ? ಸೊ ಇದು ಮೋಸ್ಟ್ಲಿ ಎಲ್ಲಿ ನೋಡ್ತೀರಾ ನೀವು ಸೆಮಿ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸ್, ಬಿಕಾಸ್ ಪೋಸ್ಟ್ ಆಫೀಸ್ ಅನ್ನೋದು ಪ್ರತಿಯೊಂದು ತಾಲೂಕಲ್ಲೂ ಇರುತ್ತೆ. ಆಯಿತಾ? ಸೊ ಆ ಒಂದು ಫೆಸಿಲಿಟಿ ಎಲ್ಲರಿಗೂ ಸಿಗಬೇಕು ಅನ್ನೋದೇ ಈ ಒಂದು ಪ್ಲ್ಯಾನ್ನ ಗುರಿಯಾಗಿರುತ್ತೆ. ಓಕೆನಾ? ಸೊ ಇದನ್ನೇನಂತ ಕರಿತೀವಿ, ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ. ರೈಟ್? ಎಸ್. ಸೊ ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಪಾಯಿಂಟ್, ದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಸ್ ಪ್ರಮೋಟಿಂಗ್ ಅ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಫ್ ₹1,000 crores ಫಾರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ಇಟ್ ವಿಲ್ ಬಿ ಸೆಂಟ್ ಅಪ್ ಆಸ್ ಅ ಸಬ್ಸಿಡರಿ ಆಫ್ ದ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಏನಪ್ಪ ಅಂತಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗೆ ಇಲ್ಲೇನು ಮಾಡ್ತಾ ಇದೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು 1,000 ಕೋಟಿ ಏನಿದೆ ಅದನ್ನು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ನೀವು ನೋಡ್ಬೋದು ಎಷ್ಟು ಹೈ ಅಮೌಂಟ್ ಇದೆ ಅಂತ, 1,000 ಕೋಟಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗೆ. ಓಕೆ, ಸೊ ಆ ಒಂದು ಫೆಸಿಲಿಟಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇದೆ. ರೈಟ್? ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್, ದ ಡಿಪಾರ್ಟ್ಮೆಂಟ್ ಅಂತ ಅಂದರೆ ಪೋಸ್ಟ್ ಆಫೀಸ್ ಬ್ಯಾಂಕ್ಸ್. ಆಯ್ತಾ? ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಸ್ ಆಲ್ರೆಡಿ ಪ್ರೊವೈಡಿಂಗ್ ವೇರಿಯಸ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಆಲ್ರೆಡಿ ಕೆಲವೊಂದು ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇದೆ ಅದರ ಕಸ್ಟಮರ್ಸ್ಗೆ. ಏನು ಅಂತ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಪೋಸ್ಟ್ ಆಫೀಸ್ ಸೇವಿಂಗ್ಸ್. ಸೊ ನಾವು ಇವಾಗ ಬ್ಯಾಂಕಲ್ಲಿ ಹೇಗೆ ಸೇವಿಂಗ್ಸ್ ಮಾಡ್ತೀವೋ ಸೊ ಇಲ್ಲೂ ಕೂಡ ಅದೇ ಆಪರ್ಚುನಿಟಿ ಇದೆ, ಅದೇ ಫೆಸಿಲಿಟಿ ಇದೆ. ಸೊ ಅದನ್ನು ನಾವು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಬ್ಯಾಂಕ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್. ಸೊ ಇದು ಬ್ಯಾಂಕ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಏನಪ್ಪ ಅಂತಂದರೆ ಈ PF ಅಮೌಂಟ್ ಇದೆಲ್ಲ ಕೇಳಿದ್ದೀರಾ ಮಕ್ಕಳೇ? ಸೊ ಅಪ್ಪ ಅಮ್ಮನ PF ಅಮೌಂಟ್ ಬರುತ್ತೆ, ಇಷ್ಟು ಕಟ್ಟಾಗುತ್ತೆ ಅಂತ ಇದೆಲ್ಲ ಕೇಳಿದ್ದೀರಲ್ಲ. ಸೊ ಇದು ಒಂದು 10 years 15 years ಇಷ್ಟು ಅಂತ ಕಟ್ಟಿದಾಗ ಏನಾಗುತ್ತಪ್ಪ ಅಂತಂದರೆ ನಮಗೆ ಅಮೌಂಟ್ ಬರುತ್ತೆ. ಸೊ ಆ ಅಮೌಂಟ್ನ ತೊಗೊಂಡಾಗ ಟ್ಯಾಕ್ಸ್ ಡಿಡಕ್ಷನ್ ಆಗೋ ಸಾಧ್ಯತೆಗಳು ಇದೆ. ಸೊ ಆ ಟ್ಯಾಕ್ಸ್ ಡಿಡಕ್ಷನ್ ಆಗೋದಕ್ಕೆ ಈ ಒಂದು ಪೋಸ್ಟ್ ಆಫೀಸ್ ಬ್ಯಾಂಕ್ಸ್ ಹೆಲ್ಪ್ ಮಾಡುತ್ತೆ ಅಂತ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಕಿಸಾನ್ ವಿಕಾಸ್ ಪತ್ರ. ಸೊ ಇದು ವ್ಯವಸಾಯ ಅಂದರೆ ಫಾರ್ಮರ್ಸ್ಗೆ ಕೊಡೋ ಅಂಥದ್ದು ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ ಅದು. ಆ್ಯಂಡ್ ಮಂತ್ಲಿ ರಿಕರಿಂಗ್ ಡೆಪಾಸಿಟ್. ಸೊ ಸೇಮ್ ನಿಮಗೆ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಏನಿದೆ ಬ್ಯಾಂಕಲ್ಲಿ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಇದ್ರ ಬಗ್ಗೆ ನಾನು ಅಕೌಂಟ್ಸ್ ಹೇಳಬೇಕಾದ್ರೆ ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಇದೆ ಸೊ ಆವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನದು ಅಂತ. ನೆಕ್ಸ್ಟ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ನಾರ್ಮಲ್ ಲೈಫ್ ಇನ್ಶೂರೆನ್ಸ್ ಹೇಗಿದೆಯೋ ಸೊ ಇಲ್ಲೂ ಕೂಡ ಹಾಗೆ ಇರುತ್ತೆ, ಅದಕ್ಕೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ.
ನೆಕ್ಸ್ಟ್ ಪೆನ್ಷನ್ ಪೇಮೆಂಟ್, ಮನಿ ಟ್ರಾನ್ಸ್ಫರ್. ಸೊ ಮನಿ ಟ್ರಾನ್ಸ್ಫರ್ ಅಂತ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಸೊ ನೀವು ಬ್ಯಾಂಕಲ್ಲಿ ಏನೇನು ನೋಡ್ತಿರೋ ಬೇಸಿಕಲಿ ಇಲ್ಲೂ ಕೂಡ ಅದೇ ನೋಡ್ತೀರಾ. ಅದನ್ನೇ ನಾನು ಇಲ್ಲಿ ಹೇಳಕ್ಕೆ ಹೋಗಿದ್ದು, ರೈಟ್. ಇದನ್ನು ಆಲ್ರೆಡಿ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಬ್ಯಾಂಕ್ಸ್. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್. ಈಚ್ ಟೈಪ್ ಆಫ್ ಬ್ಯಾಂಕ್ ಸ್ಪೆಷಲೈಸ್ಡ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಅಂತ ಅಂದರೆ ಆಕ್ಟಿವಿಟೀಸು ಬೇರೆ ಬೇರೆ ಇರಲೇಬೇಕು ಅಲ್ವಾ. ಸೊ ಅದೇನು ಅಂತ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು ಸೆಂಟ್ರಲ್, ಡೆಫಿನೆಟ್ಲಿ ನಿಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಇದು ಅದ್ರ ಸಿಂಬಲ್. ಆ್ಯಂಡ್ ಬ್ಯಾಂಕಿಂಗ್ ಅಂತ ಬಂದಾಗ ನಿಮಗೆ ಕಮರ್ಷಿಯಲ್ ಬ್ಯಾಂಕ್ಸ್ ಹಾಗೂ ಇಂಡಿಜಿನಿಯಸ್ ಬ್ಯಾಂಕ್ಸ್. ಸೊ ಕಮರ್ಷಿಯಲ್ ಬ್ಯಾಂಕ್ ಅಂತ ಅಂದರೆ ಇವಾಗ ನೀವು ನಾರ್ಮಲ್ ಆಗಿ ಇಲ್ಲಿ ನೋಡ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ. ಸೊ ಇವೆಲ್ಲ ಕಮರ್ಷಿಯಲ್ ಬ್ಯಾಂಕ್ಸ್ ಕೆಳಗಡೆ ಬರುತ್ತೆ. ಇಂಡಿಜಿನಿಯಸ್ ಬ್ಯಾಂಕ್ ಅಂತ ಅಂದರೆ ಮನಿ ಲೆಂಡರ್ಸ್ ಅಂದರೆ ಒಬ್ಬ ಯಾರಿದ್ದಾರೆ ಅವರು ದುಡ್ಡು ಕೊಡ್ತಾ ಹೋಗ್ತಾರೆ. ಸೊ ಅವ್ರನ್ನ ನಾವು ಇಂಡಿಜಿನಿಯಸ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಮನಿ ಲೆಂಡರ್ಸ್ ಆರ್ ಸಾಹುಕಾರ್ಸ್ ಅಂತ ಹೇಳ್ತೀವಿ ಅವ್ರನ್ನ. ಆ್ಯಂಡ್ ಆಂಟ್ರಪ್ರಿನಲ್ ಅಥವಾ ಬ್ಯಾಂಕಿಂಗ್ ಏನಿದೆ, ಸೊ ಲ್ಯಾಂಡ್ ಡೆವಲಪ್ಮೆಂಟಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್. ಸೊ ಇದು ಏನು ಮಾಡುತ್ತಪ್ಪ ಅಂತಂದರೆ ಆಂಟ್ರಪ್ರಿನಲ್ ಹೆಸರಲ್ಲೇ ಇದೆ ನೋಡಿ. ಸೊ ನೀವು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಒಂದು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಆ ಲ್ಯಾಂಡ್ ಡೆವಲಪ್ ಆಗೋದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ಒಂದು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಸೊ ಆವಾಗ ಈ ಒಂದು ಬ್ಯಾಂಕಿಂಗ್ ಫೆಸಿಲಿಟೀಸ್ ನಿಮಗೆ ಬರುತ್ತೆ, ಓಕೆ. ಸೊ ಇದನ್ನು ನಾವು ಆಂಟ್ರಪ್ರಿನಲ್ ಅಥವಾ ಬ್ಯಾಂಕಿಂಗ್ ಅಂತ ಕರಿತೀವಿ, ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಈ ಥರ 3 ಭಾಗಗಳಾಗಿ ಡಿವೈಡ್ ಆಗಿದೆ. ಒಂದು ಸೆಂಟ್ರಲ್ ವಿಚ್ ವಿಲ್ ಟೇಕ್ ಕೇರ್ ಆಫ್ ಆಲ್ ಆಫ್ ದೀಸ್ ಥಿಂಗ್ಸ್, ಆ್ಯಂಡ್ ಇನ್ನೊಂದು ಬ್ಯಾಂಕಿಂಗ್ ಕೆಳಗಡೆ ಕಮರ್ಷಿಯಲ್ ಬ್ಯಾಂಕ್ಸ್ ಹಾಗೂ ಇಂಡಿಜಿನಿಯಸ್ ಬ್ಯಾಂಕ್ಸ್. ನಾರ್ಮಲ್ ಬ್ಯಾಂಕ್ಸ್ ನೀವು ಇವಾಗ ಏನು ನೋಡ್ತೀರಾ ಅದು ಕಮರ್ಷಿಯಲ್ ಬ್ಯಾಂಕ್ಸ್, ನಾರ್ಮಲ್ ಟ್ರಾನ್ಸಾಕ್ಷನ್ಸ್ ಆಗುವಂಥದ್ದು. ಆ್ಯಂಡ್ ಇಂಡಿಜಿನಿಯಸ್ ಒಬ್ಬ ಇರ್ತಾನೆ ಸಾಹುಕಾರ, ಸೊ ಅವರು ದುಡ್ಡು ಕೊಡ್ತಾ ಹೋಗ್ತಾರೆ. ಇನ್ನೊಂದೇನಪ್ಪ ಅಂತಂದರೆ ನೀವೇನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ನಾವು ಆಂಟ್ರಪ್ರಿನರ್ ಅಂತ ಹೇಳ್ತೀವಿ, ಆಯಿತಾ. ಎಸ್. So generally 4 kinds of accounts can be opened in a bank: savings bank account, current bank account, recurring deposit account ಹಾಗೂ term deposit account. So one by one ಏನಿದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಸೊ ಇದ್ರ ಯಾರ್ಯಾರು ಈ ಒಂದು ಅಕೌಂಟ್ಗೆ ಎಲಿಜಿಬಲ್ ಅಥವಾ ಯಾರು ಹಾಕ್ಬೋದು ಅಪ್ಪ ಅಂತಂದರೆ ಸ್ಯಾಲ್ರಿಡ್ ಪರ್ಸನ್ಸ್ ಅಂತ ಅಂದರೆ ತಿಂಗಳು ಸಂಬಳ ಬರೋರು ಈ ಒಂದು ಅಕೌಂಟ್ನ ಓಪನ್ ಮಾಡ್ಕೋಬೋದು. ಫಿಕ್ಸ್ ರೆಗ್ಯುಲರ್ ಇನ್ಕಮ್, ಸೊ ಇಷ್ಟು ಅಂತ ಪ್ರತಿ ತಿಂಗಳು ನನಗೆ ಬರುತ್ತೆ ಅಂತ ಅಂದರೆ ಇನ್ಕಮ್ ಅಂತ ಅಂದರೆ ಅದು ಅವರು ಕೂಡ ಈ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡ್ಬೋದು, ಓಕೆನಾ. ಪರ್ಪಸ್ ಟು ಸೇವ್ ಮನಿ ಆ್ಯಂಡ್ ಪೂಲ್ ದಿಯರ್ ಸೇವಿಂಗ್ಸ್. ಸೊ ಮನಿನ ಇವಾಗ ತಿಂಗಳು ಬಂದಿರೋದನ್ನ ನಾನು ಖರ್ಚು ಮಾಡ್ತಾ ಇದ್ರೆ ದೇರ್ ಇಸ್ ನೋ ಪಾಯಿಂಟ್ ಅಲ್ವಾ. ನೆಕ್ಸ್ಟ್ ಬಂದ್ಬಿಟ್ಟು ಕರೆಂಟ್ ಅಕೌಂಟ್. ಸೊ ಇದು ಯಾರ್ಯಾರು ಓಪನ್ ಮಾಡ್ಬೋದು ಅಂತ ಅಂದರೆ ಬಿಸ್ನೆಸ್ ಮೆನ್, ಲಾರ್ಜ್ ನಂಬರ್ ಆಫ್ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ಇರೋರು ಬೇಸಿಕಲಿ. ಸೊ ಈ ಒಂದು ಅಕೌಂಟಲ್ಲಿ ನೋ ಇಂಟ್ರೆಸ್ಟ್. ಏನಪ್ಪ ಅಂತಂದರೆ ಇಲ್ಲಿ ನಾನು ಹೇಳ್ತಿರೋದು ಬ್ಯಾಂಕ್ ಅವ್ರು ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಕೊಡೋದಿಲ್ಲ. ಯಾಕೆ ಅಂತಂದರೆ ಲೈಕ್ ಟೂ ಮೆನಿ ಟೈಮ್ಸ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದ್ರೆ ಬ್ಯಾಂಕ್ ಅವ್ರು ಯಾವುದೇ ರೀತಿ ಇಂಟ್ರೆಸ್ಟ್ ಕೊಡೋದಿಲ್ಲ. ಬಟ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಏನಿದೆ, ನಾನು ತಿಂಗಳು ಇಷ್ಟ ಅಂತ ಹಾಕಿ ಜಾಸ್ತಿ ಮಾಡ್ತಾ ಹೋದರೆ ಸೊ ಇಷ್ಟು ದಿನ ದುಡ್ಡಿದೆ ಅಲ್ಲಪ್ಪ ಅಂತ ಅಂದ್ಬಿಟ್ಟು ಬ್ಯಾಂಕ್ ಅವರು ಒಂದು ಚೂರು ಅಟ್ಲೀಸ್ಟ್ ಇಂಟ್ರೆಸ್ಟ್ ಹಾಕ್ತಾರೆ ಮಕ್ಕಳು. ಇಷ್ಟು ಅಂತ ಏನು ಫಿಕ್ಸ್ಡ್ ಇಲ್ಲ, ಬಟ್ ಒಂದು ಚೂರು ಅಟ್ಲೀಸ್ಟ್ ಹಾಕ್ತಾರೆ. ಈ ಒಂದು ಕೇಸಲ್ಲಿ ಆ ಥರ ಆಗೋದಿಲ್ಲ, ಓಕೆನಾ. ಬಿಕಾಸ್ ಪದೇ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಅಂತಂದರೆ ಸೊ ಬ್ಯಾಂಕ್ ಅವ್ರು ಏನು ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಸರ್ವಿಸ್ ಚಾರ್ಜಸ್ ಕೂಡ ಕೇಳ್ತಾರೆ. ಸೊ ಸಿನ್ಸ್ ಟ್ರಾನ್ಸಾಕ್ಷನ್ಸ್ ತುಂಬ ನಡೀತಾ ಇರೋದ್ರಿಂದ ಬ್ಯಾಂಕ್ ಅವರು ಸರ್ವಿಸ್ ಚಾರ್ಜಸ್ನ ಕೂಡ ಕೇಳ್ತಾರೆ, ಓಕೆನಾ. ಅದು ಡಿಫ್ರೆನ್ಸ್ ಇಲ್ಲಿ. ಸೊ ಪರ್ಪಸ್ ಏನು, ಇಟ್ ಇನ್ಕ್ಲೂಡ್ಸ್ ಡೆಪಾಸಿಟ್ಸ್, ವಿತ್ಡ್ರಾವಲ್ಸ್ ಆ್ಯಂಡ್ ಕಾಂಟ್ರಾಕ್ಟ್ ಟ್ರಾನ್ಸಾಕ್ಷನ್ಸ್. ಸೊ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆಬ್ವಿಯಸ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಅಂದರೆ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗೇ ಆಗುತ್ತಲ್ಲ. ಸೊ ಅವರಿಗೆ ಈ ಒಂದು ಕರೆಂಟ್ ಅಕೌಂಟ್ ಉತ್ತಮ, ಓಕೆನಾ. ಸೊ ವಿತ್ಡ್ರಾವಲ್ ಥ್ರೂ ವಿತ್ಡ್ರಾ ಆ್ಯಂಡ್ ಡೆಪಾಸಿಟ್ ಮೆನಿ ಟೈಮ್ಸ್ ಅ ಡೇ, ಇದನ್ನು ನಾವು ಕರೆಂಟ್ ಅಕೌಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರಿಕರಿಂಗ್ ಡೆಪಾಸಿಟ್ ಅಕೌಂಟ್. ಸೊ ಡೆಪಾಸಿಟ್ಸ್ ಮೇಡ್ ಮಂತ್ಲಿ, ಸೇವ್ ಫಾರ್ ಫ್ಯೂಚರ್ ರಿಕ್ವೈರ್ಮೆಂಟ್ಸ್, ಓಕೆನಾ. ಸೊ ಅದು ರಿಕರಿಂಗ್ ಡೆಪಾಸಿಟ್ ಅಕೌಂಟ್. ಪರ್ಪಸ್ ಏನಪ್ಪ ಅಂತಂದರೆ ಟು ಸೇವ್ ಫಾರ್ ಅ ಫ್ಯೂಚರ್ ಡೇಟ್. ಸೊ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದರೆ ನಾನು ಸುಮ್ಮನೆ ಸೇವ್ ಮಾಡ್ತಾ ಇದ್ದೀನಿ, ನಂಗೆ ಒಂದು ಲಂಸಮಾಗಿ ದುಡ್ಡು ಬೇಕು, ಯಾವಾಗ ಬೇಕಾದ್ರೂ ತೊಗೋಬೋದು. ಇಲ್ಲಿ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಏನಪ್ಪ ಅಂತಂದರೆ ನಂಗೊಂದು ಫಿಕ್ಸ್ ಡೇಟ್ ಇದೆ. ಸೊ ಇದಕ್ಕೋಸ್ಕರ ನಾನು ಒಂದು ಮನೆ ಕಟ್ಟಬೇಕು ಒಂದು 5 ವರ್ಷ ಆದಮೇಲೆ, ನನ್ನ ಮದುವೆ ಇದೆ ಒಂದು 5 ವರ್ಷ ಆದಮೇಲೆ. ಸೊ ಈ ಥರ ಒಂದು ಸಿಚುವೇಶನ್ಸ್ಗೆ ಆ ಒಂದು ಡೇಟ್ನ ನಾನು ತಲೆಯಲ್ಲಿ ಇಟ್ಕೊಂಡು ನಾನು ತಿಂಗಳು ದುಡ್ಡು ಹಾಕ್ತಾ ಹೋಗ್ತೀನಿ. ಅರ್ಥ ಆಗ್ತಾ ಇದೆಯಾ. ಸೊ ಅದನ್ನು ನಾನು ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಹೇಳ್ತೀನಿ. ಸೊ ವಿತ್ಡ್ರಾಲ್ ಟೋಟಲ್ ಅಮೌಂಟ್ ವಿತ್ ಇಂಟ್ರೆಸ್ಟ್ ರೀಪೇಡ್ ಆಫ್ಟರ್ ದ ಫಿಕ್ಸ್ಡ್ ಟೈಮ್. ನಾನು ಹೇಳಿದ್ನಲ್ಲ, ಸೊ ಒಂದು ಫಿಕ್ಸ್ ಟೈಮ್ ಇರುತ್ತೆ. ಸೊ ಆ ಟೋಟಲ್ ಅಮೌಂಟ್ ವಿತ್ ಇಂಟ್ರೆಸ್ಟ್ ನಮಗೆ ಕೊಡ್ತಾರೆ.
ಸೊ ಇಷ್ಟು ದಿನ ಅಂತ ನಾನು ದುಡ್ಡಿಟ್ಟಾಗ ಡೆಫಿನೆಟ್ಲಿ ಬ್ಯಾಂಕ್ ಅವ್ರು ಒಂಚೂರು ಇಂಟ್ರೆಸ್ಟ್ ಅಟ್ಲೀಸ್ಟ್ ಹಾಕಿರ್ತಾರಲ್ವ, ಸೊ ಆ ಇಂಟ್ರೆಸ್ಟ್ ಸಮೇತಕ್ಕೆ ನಾನು ಎಷ್ಟು ಹಾಕಿದ್ದೀನೋ ಎಲ್ಲ ದುಡ್ಡು ನನಗೆ ಆ ಒಂದು ಫಿಕ್ಸ್ಡ್ ಟೈಮ್ ಆದಮೇಲೆ, ಇವಾಗ ಫಾರ್ ಎಕ್ಸಾಂಪಲ್ 5 ವರ್ಷ 5 ಇಯರ್ಸ್ ಅಂತ ಅಂದ್ಕೊಂಡು, ಆ ಟೈಮ್ ಆದಮೇಲೆ ನನಗೆ ವಾಪಸ್ ಕೊಡ್ತಾರೆ. ಓಕೆನಾ, ಅದು ರಿಕರಿಂಗ್ ಡೆಪಾಸಿಟ್ ಅಕೌಂಟ್. ಸೊ ನಾನು ಪೋಸ್ಟ್ ಆಫೀಸಲ್ಲಿ ಹೇಳಿದ್ದೆ ಅಲ್ಲ, ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಈ ಒಂದು ಫೆಸಿಲಿಟೀಸ್ ಅಲ್ಲೂ ಕೂಡ ಇದೆ ಪೋಸ್ಟ್ ಆಫೀಸ್ ಬ್ಯಾಂಕ್ಸಲ್ಲಿ, ರೈಟ್? ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಟರ್ಮ್ ಡೆಪಾಸಿಟ್ ಅಕೌಂಟ್. ಸೊ ಟೈಪ್ಸ್ ಏನಪ್ಪ ಅಂತಂದರೆ ಓಪನ್ ಫಾರ್ ಅ ಫಿಕ್ಸ್ ಪೀರಿಯಡ್, ಪರ್ಟಿಕ್ಯುಲರ್ ಸಮ್ ಆಫ್ ಮನಿ ಡೆಪಾಸಿಟೆಡ್. ಸೊ ಇಲ್ಲಿ ಏನಪ್ಪ ಅಂತಂದರೆ ಪರ್ಟಿಕ್ಯುಲರ್ ಸಮ್ ಇರುತ್ತೆ, ಇಷ್ಟು ಅಂತ ಇರುತ್ತೆ, ಇಷ್ಟು ದಿನಕ್ಕೆ ಅಂತ ಇರುತ್ತೆ, ಅಥವಾ ಇಷ್ಟು ವರ್ಷಕ್ಕೆ ಅಂತ ಇರುತ್ತೆ. ಅದು ಟರ್ಮ್ ಡೆಪಾಸಿಟ್ ಅಕೌಂಟ್. ಓಕೆನಾ? ಸೊ ಟು ಸೇವ್ ಅಗೇನ್ ಫಾರ್ ಅ ಫ್ಯೂಚರ್ ಡೇಟ್. Withdrawal cannot be withdrawn before the expiry of the term. Rate of interest is more based on the term. ಸೊ ಈ ಒಂದು ಟರ್ಮ್ ಬೇಸ್ಡ್ ಆನ್ ದ ಟರ್ಮ್ ಅಂತ ಅಂದರೆ, ಇವಾಗ ನೀನು 2 ವರ್ಷಕ್ಕೆ ಹಾಕ್ತಾ ಇದ್ರೆ ಸ್ವಲ್ಪ ಇಂಟ್ರೆಸ್ಟು, ಅದೇ 5 ವರ್ಷಕ್ಕೆ ಹಾಕ್ತಾ ಇದ್ರೆ ಅಂತಂದರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಇಂಟ್ರೆಸ್ಟು, ಅದೇ ಇಲ್ಲಿ ಹೇಳ್ತಾ ಇರೋದು. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಮೋರ್ ಬೇಸ್ಡ್ ಆನ್ ದ ಟರ್ಮ್, ಆಯಿತಾ? ಸೊ ನೀನು ನಂಬರ್ ಆಫ್ ಇಯರ್ಸ್ ಜಾಸ್ತಿ ಮಾಡ್ಕೊಂಡು ಹೋದರೆ ಸೊ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ರೈಟ್? ಸೊ ಇದು ಟರ್ಮ್ ಡೆಪಾಸಿಟ್ ಅಕೌಂಟ್. ಗೊತ್ತಾಯ್ತಲ್ಲ, ಪ್ರತಿಯೊಂದಕ್ಕೂ ಒಂದೊಂದು ಡಿಫ್ರೆನ್ಸ್ ಅನ್ನೋದಿದೆ ಮಕ್ಕಳೇ. ಸೊ ಸುಮ್ಮನೆ ಬೇರೆ ಬೇರೆ ರೀತಿಯಾದಂಥದ್ದು ಇಟ್ಟಿಲ್ಲ, ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ಡಿಫ್ರೆನ್ಸಸ್ ಇದೆ, ಅದರದ್ದೇ ಆದಂಥ ಒಂದು ಮಹತ್ವ ಇದೆ, ರೈಟ್? ಎಸ್. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರೊಸೀಜರ್ ಟು ಓಪನ್ ಅ ಬ್ಯಾಂಕ್ ಅಕೌಂಟ್. ಇಷ್ಟೆಲ್ಲ ಬ್ಯಾಂಕ್ ಅಕೌಂಟ್ ಅಂತ. ಸೊ ಬೇಸಿಕಲಿ ಅಕೌಂಟ್ ಅನ್ನೋದು ಹೆಂಗೆ ಸ್ಟಾರ್ಟ್ ಮಾಡೋದು ಮೇಡಮ್ ಬ್ಯಾಂಕಲ್ಲಿ ಅನ್ನೋದು ನಿಮ್ಗೊಂದು ಡೌಟ್ ಇರುತ್ತಲ್ಲ. ಸೊ ಅದನ್ನು ಇವಾಗ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಡಿಸೈಡ್ ದ ಟೈಪ್ ಆಫ್ ಅಕೌಂಟ್ ವಿಚ್ ಯು ವಾಂಟ್ ಟು ಓಪನ್. ಇಷ್ಟು ಅಕೌಂಟ್ಸ್ ಹೇಳಿದ್ನಲ್ಲ 4 ಟೈಪ್ಸು, ಅದರಲ್ಲಿ ನಿಮ್ಗೆ ಯಾವ ಅಕೌಂಟ್ ಬೇಕೋ ಅದನ್ನು ನೀವು ಫಸ್ಟ್ ಡಿಸೈಡ್ ಮಾಡಬೇಕು, ಆಯಿತಾ? ಸೊ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್, ರಿಕರಿಂಗ್ ಡೆಪಾಸಿಟ್ ಅಕೌಂಟ್, ಫಿಕ್ಸ್ ಡೆಪಾಸಿಟ್ ಆರ್ ಟರ್ಮ್ ಡೆಪಾಸಿಟ್ ಅಕೌಂಟ್. ಸೊ ಇದರಲ್ಲಿ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡಬೇಕು. ಇನ್ನೊಂದು ಆ್ಯಡ್ ಆಗಿದೆ ಇಲ್ಲಿ, ಏನಪ್ಪ ಅಂತಂದರೆ ಜಾಯಿಂಟ್ ಅಕೌಂಟ್. ಜಾಯಿಂಟ್ ಅಕೌಂಟ್ ಏನಂದರೆ ಅಕೌಂಟ್ ವಿಚ್ ಇಸ್ ಓಪನ್ ಆ್ಯಂಡ್ ಆಪರೇಟೆಡ್ ಬೈ 2 or more ಪರ್ಸನ್ಸ್. ಓಕೆನಾ? ಸೊ ಒಂದೇ ಅಕೌಂಟ್ನ 2 ಅಥವಾ 3 ಜನ ಅಥವಾ ನಿಮ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನ ಹ್ಯಾಂಡಲ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದು ಸೈನ್ ಬೇಕು ಅಂತಂದರೆ ಆ ಅಕೌಂಟ್, ಇವಾಗ ದುಡ್ಡು ತೆಗಿತಾ ಇದ್ದೀವಿ ಅಥವಾ ದುಡ್ಡು ಹಾಕ್ತೇವೆ, ಒಂದು ಸೈನ್ ಬೇಕು ಅಂತಂದರೆ ಎಲ್ಲರೂ ಸೈನ್ ಹಾಕಬೇಕಾಗುತ್ತೆ. ಸೊ ಆ ಥರ ಅದನ್ನು ನಾವು ಜಾಯಿಂಟ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಇಷ್ಟು ಟೈಪ್ಸ್ ಆಫ್ ಅಕೌಂಟ್ಸ್ ನೀವು ಇಷ್ಟು ಟೈಪ್ಸ್ ಆಫ್ ಅಕೌಂಟ್ಸ್ ಇದೆ, ಯಾವ್ದು ಬೇಕೋ ಅದನ್ನು ಡಿಸೈಡ್ ಮಾಡ್ಕೋಬೋದು. ಓಕೆನಾ? ನೆಕ್ಸ್ಟ್, ಸೊ ಅಪ್ರೋಚ್ ದ ಬ್ಯಾಂಕ್ ಆಫ್ ಯೋರ್ ಚಾಯ್ಸ್ ಆ್ಯಂಡ್ ಮೀಟ್ ಇಟ್ಸ್ ಆಫೀಸ್. ಸೊ ನೀವು ಹಲವಾರು ಬ್ಯಾಂಕ್ಸ್ ಇದೆ, ನಿಮ್ಗೆ ಯಾವ ಬ್ಯಾಂಕ್ ಬೇಕೋ ಆ ಬ್ಯಾಂಕಲ್ಲಿ ಹೋಗಿ ದ ಬ್ಯಾಂಕ್ ಆಫೀಸರ್ ವಿಲ್ ಗಿವ್ ಯು ರಿಕ್ವೈರ್ಡ್ ಫಾರ್ಮ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಸೊ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ ಅವ್ರಿಗೆ ಆದಂಥ ಒಂದು ಡೀಟೇಲ್ಸ್ ಬೇಕಾಗಿರುತ್ತೆ. ಆ ಡೀಟೇಲ್ಸ್ ಒಂದು ಫಾರ್ಮಲ್ಲಿ ಇರುತ್ತೆ, ಆ ಫಾರ್ಮ್ ಕೊಡ್ತಾರೆ ಹಾಗೂ ಇನ್ಸ್ಟ್ರಕ್ಷನ್ಸ್. ಸೊ ಈ ಥರ ಮಾಡಬೇಕು ಅಂತ ಹೇಳ್ತಾರೆ. ಓಕೆನಾ? ಅದು ಪಾಯಿಂಟ್ ನಂಬರ್ 2 ನೀವು ನೋಡ್ಬೋದು ಇಲ್ಲಿ. ಸೊ ಆಫೀಸರ್ನ ಮೀಟ್ ಮಾಡಿ ಆ ಫಾರ್ಮ್ನ ಈಸ್ಕೋಬೋದು ನೀವು. ನೆಕ್ಸ್ಟ್ ಏನಪ್ಪ ಅಂತಂದರೆ ಫಿಲ್ ಅಪ್ ದ ಬ್ಯಾಂಕ್ ಅಕೌಂಟ್ ಫಾರ್ಮ್ ಆ್ಯಂಡ್ ಪ್ರಪೋಸಲ್ ಫಾರ್ಮ್. ಸೊ ಫಿಲ್ ಅಪ್ ದ ಫಾರ್ಮ್ ಇನ್ ಆಲ್ ರೆಸ್ಪೆಕ್ಟ್ ಸಚ್ ಆಸ್ ಯೋರ್ ನೇಮ್. ಸೊ ಏನೇನಿರುತ್ತೆ ಅಂತ, ಅಡ್ರೆಸ್, ಆಕ್ಯುಪೇಷನ್ ಆ್ಯಂಡ್ ಅದರ್ ಡೀಟೇಲ್ಸ್. ಸೊ ಏನು ಮಾಡ್ಕೊಂಡಿದ್ದೀರಾ ಅಂತ. ಮೇಕ್ 2 or 3 ಸ್ಪೆಸಿಮೆನ್ ಸಿಗ್ನೇಚರ್ಸ್. ನಿಮ್ಮದೇ ಸಿಗ್ನೇಚರು 2-3 ಮಾಡಬೇಕು ಆ್ಯಂಡ್ ಅದು ಒಂದೇ ಥರ ಇರಬೇಕು, ಆಯಿತಾ? ಆನ್ ದ ಸ್ಪೆಸಿಮೆನ್ ಸಿಗ್ನೇಚರ್ ಕಾರ್ಡ್ ದಿಸ್ ಸಿಗ್ನೇಚರ್ ಶುಡ್ ನಾಟ್ ಬಿ ಚೇಂಜ್ಡ್. ಸೊ ಇಷ್ಟೆಲ್ಲ ಕೇಳ್ತಾರೆ ಅವರು ಅಂತ ನೀವು ಇಷ್ಟೆಲ್ಲ ಮಾಡಬೇಕು. ನೆಕ್ಸ್ಟ್, ಇಫ್ ದಿ ಅಕೌಂಟ್ ಇಸ್ ಟು ಬಿ ಓಪನ್ ಇನ್ ಜಾಯಿಂಟ್ ನೇಮ್ಸ್, ನಾನು ಹೇಳ್ದೆ ಅಲ್ಲ ಜಾಯಿಂಟ್ ಅಕೌಂಟ್ ಆಪ್ಷನ್ ಕೂಡ ಇದೆ ಅಂತ. ಸೊ ಜಾಯಿಂಟ್ ಅಕೌಂಟ್ ಓಪನ್ ಮಾಡಬೇಕು, ಇಬ್ಬರಿಬ್ಬರು ಹೆಸರಿದೆ, 3 ಜನದ ಹೆಸರಿದೆ ಅಂತಂದರೆ ದೆನ್ ದ ಫಾರ್ಮ್ ಮಸ್ಟ್ ಬಿ ಸೈನ್ ಜಾಯಿಂಟ್ಲಿ ಆ್ಯಂಡ್ ಸ್ಪೆಸಿಮೆನ್ ಸಿಗ್ನೇಚರ್ ಶುಡ್ ಬಿ ಗಿವನ್ ಇನ್ ಸೆಪರೇಟ್ ಸ್ಪೆಸಿಮೆನ್ ಸಿಗ್ನೇಚರ್ ಕಾರ್ಡ್ಸ್. ಸೊ ಒಬ್ಬೊಬ್ಬರಿಗೂ ಒಂದು ಸಿಗ್ನೇಚರ್ ಕಾರ್ಡ್ ಕೊಡ್ತಾರೆ, ಎಲ್ಲರೂ ಸೈನ್ ಮಾಡಬೇಕು. ಓಕೆನಾ? Nowadays, the banks insist on submitting the passport size photographs for the purpose of identification. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದ ಜೊತೆಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಕೊಡಬೇಕು. ಜಾಯಿಂಟ್ ಅಕೌಂಟ್ ಇದ್ದರೆ ಎಷ್ಟು ಜನ ಓಪನ್ ಮಾಡ್ತಾಯಿದ್ರು ಅಷ್ಟು ಜನದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಸಬ್ಮಿಟ್ ಮಾಡಬೇಕು, ರೈಟ್? ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಗಿವ್ ರೆಫರೆನ್ಸ್ ಫಾರ್ ಓಪನಿಂಗ್ ಯೋರ್ ಅಕೌಂಟ್. ಸೊ ರೆಫರೆನ್ಸ್ ಅನ್ನೋದನ್ನ ಕೊಡ್ಬೇಕು. ಇಲ್ಲಿ ನೋಡಿ ಇಲ್ಲಿ. ಸೊ ಬ್ಯಾಂಕ್ಸ್ ನಾರ್ಮಲಿ ರಿಕ್ವೈರ್ ರೆಫರೆನ್ಸ್ ಆರ್ ಇಂಟ್ರೊಡಕ್ಷನ್ ಆಫ್ ದ prospective account holder by any of the existing account holder or some respectable person.
ಸೊ ಒಂದು ರೆಫರೆನ್ಸ್ ಥರ, ಇವಾಗ ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ರೆಫರೆನ್ಸ್ ಕೊಡ್ತೀವಿ, ಜಾಬ್ಗೆ ಹೋಗ್ಬೇಕಾದ್ರೆ ರೆಫರೆನ್ಸ್ ಕೊಡ್ತೀವಿ. ಸೊ ಈ ಥರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೂ ಯಾರಾದರೂ ಆ ಬ್ಯಾಂಕಲ್ಲೇ ಇರೋರು ಅಕೌಂಟ್ ಓಪನ್ ಮಾಡಿರೋರು ಹೇಳಿದರೆ, ಅಥವಾ ಯಾರಾದರೂ ಒಬ್ಬರು ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿ ಯಾರಾದರೂ ಬಂದು ಹೇಳಿದರೆ, ಸೊ ದಟ್ ಇಸ್ ನಾಟ್ ಪಾಸಿಬಲ್. ಬಟ್ ಡೆಫಿನೆಟ್ಲಿ ರೆಫರೆನ್ಸ್ಗಂತ ಆಲ್ರೆಡಿ ಅಕೌಂಟ್ ಓಪನ್ ಮಾಡಿರೋರು ಅಲ್ಲಿ ನಿಮ್ಮ ಹೆಸರನ್ನ ಸಜೆಸ್ಟ್ ಮಾಡಿದರೆ ಅದು ಒಳ್ಳೆಯದು ಅಂತ. ಸೊ ರೆಫರೆನ್ಸ್ ಇದ್ದರೆ ಒಳ್ಳೆಯದು. And the introducer introduces the prospective account holder by signing his specimen signature in the column meant for it. So adukku one signature. So this reference or introduction is required to safeguard the interest of the bank. So bank interest ಏನು ಕೊಡುತ್ತೆ ಅದನ್ನ ಸೇಫ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ. ಓಕೆನಾ? ಸೊ ಇದು ಒಂದು ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಸಬ್ಮಿಟ್ ದ ಬ್ಯಾಂಕ್ ಅಕೌಂಟ್ ಫಾರ್ಮ್ ಫುಲ್ಲಿ ಫಿಲ್ಡ್. ಸೊ ಒಂದು ಕಾಲಮು ಬಿಡಬೇಡಿ, ಏನಾದರೂ ಡೌಟ್ ಇದ್ದರೆ ಅಲ್ಲಿ ಕೇಳಿ. ಓಕೆನಾ? ಸೊ ಎಲ್ಲನೂ ಫಿಲ್ ಮಾಡಿ, ಅಲ್ಲಿ ಕೇಳಿ ಅಂತ ಅಂದರೆ ಯಾರು ನಿಮ್ಗೆ ಸಿಗ್ತಾರೋ ಅವ್ರನ್ನ ಕೇಳಿ, ಆ್ಯಂಡ್ ಎಲ್ಲನೂ ಫಿಲ್ ಮಾಡಿ ಅಲಾಂಗ್ ವಿತ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ದ್ಯಾಟ್ ಆರ್ ಅಡ್ರೆಸ್ ಪ್ರೂಫ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಫೋಟೋಗ್ರಾಫ್ ಎಕ್ಸೆಟ್ರಾ. ಓಕೆ, ಸೊ ಇದನ್ನೆಲ್ಲ ಸಬ್ಮಿಟ್ ಮಾಡಬೇಕು. ಫಾರ್ಮ್ ಫಿಲ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ನಿಮ್ಮ ಒಂದು ಫೋಟೋಗ್ರಾಫ್ಸು ಅಥವಾ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫು ಇದೆಲ್ಲ ಕೊಡೋದು ಅಷ್ಟೇ ಇಂಪಾರ್ಟೆಂಟ್. ರೈಟ್? ಎಸ್. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ದಿ ಆಫೀಸರ್ ವಿಲ್ ವೆರಿಫೈ ಆಲ್ ದ ಪರ್ಟಿಕ್ಯುಲರ್ ಸಬ್ಮಿಟೆಡ್. ಸೊ ನೀವೇನೇನು ಫಾರ್ಮ್ ಫಿಲ್ ಮಾಡಿರೋದಾಗಿರ್ಬೋದು, ಇಲ್ಲಿ ನೋಡ್ಬೋದು ಆಫೀಸರ್ ಎಲ್ಲನೂ ಚೆಕ್ ಮಾಡಬೇಕು. ಸೊ ಆಫೀಸರ್ ಎಲ್ಲ ಕರೆಕ್ಟಾಗಿದೆ, ಅಪ್ರೂವ್ಡ್ ಆಗಿದೆ ಅಂತ ಅಂದ್ರೇ ನಿಮಗೆ ಒಂದು ಅಕೌಂಟ್ ಅನ್ನೋದು ಓಪನ್ ಆಗೋದು. ಸೊ he plays a very important role. Okay, so he checks whether the form is filled completely in all respects and the other documents. If he is satisfied, then he clears the proposal form. ಇಲ್ಲಿ if he is satisfied ಅಂತ ಅಂದರೆ ಎಲ್ಲ ಕರೆಕ್ಟಾಗಿರಬೇಕು ಮಕ್ಕಳೇ. ಸೊ ಎಲ್ಲ ಕರೆಕ್ಟಾಗಿದ್ದರೆ ಆಬ್ವಿಯಸ್ಲಿ ಅವ್ರು ಸ್ಯಾಟಿಸ್ಫೈ ಆಗ್ತಾರೆ, ಆಮೇಲೆ ಅದನ್ನು ಅಪ್ರೂವ್ ಮಾಡ್ತಾರೆ. ಆಯಿತಾ? ಸೊ ಅದು ನೆಕ್ಸ್ಟ್ ಪಾಯಿಂಟು. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇನಿಷಿಯಲ್ ಡೆಪಾಸಿಟ್ ಟು ಬಿ ಮೇಡ್. ಸೊ ಆಫ್ಟರ್ ಗೆಟಿಂಗ್ ದ ಪ್ರಪೋಸಲ್ ಫಾರ್ಮ್ ಕ್ಲಿಯರ್, ದ ನೆಸೆಸರಿ ಅಮೌಂಟ್ ಇಸ್ ಡೆಪಾಸಿಟೆಡ್ ಇನ್ ದ ಬ್ಯಾಂಕ್. ಓಕೆ, ಸೊ ಒಂದ್ಸರಿ ಓಪನ್ ಮಾಡಿದ್ಮೇಲೆ ನೀವಿಷ್ಟು ಅಂತ ಅಮೌಂಟ್ ಹಾಕ್ಬೋದು. ಇದು ಎಲ್ಲ ಬ್ಯಾಂಕ್ಸಲ್ಲೂ ಇಲ್ಲ ಮಕ್ಕಳೇ. ಸೊ ಕೆಲವೊಂದು ಬ್ಯಾಂಕ್ಸಲ್ಲಿ ಹಾಕಲೇಬೇಕು, ಕೆಲವೊಂದು ಬ್ಯಾಂಕಲ್ಲಿ ಝೀರೋ ಬ್ಯಾಲೆನ್ಸ್ ಇದ್ರೂ ಆಗುತ್ತೆ. ಇಟ್ ಜಸ್ಟ್ ಡಿಪೆಂಡ್ಸ್ ಫ್ರಮ್ ಬ್ಯಾಂಕ್ ಟು ಬ್ಯಾಂಕ್. ಓಕೆನಾ? ಸೊ then the bank issues a passbook, a checkbook and a pay and slip book in case of savings account. ಸೊ ಇಷ್ಟೆಲ್ಲನೂ ಕೊಡುತ್ತೆ. ಒನ್ಸ್ ನೀವು ಅಕೌಂಟ್ ಓಪನ್ ಮಾಡಿದ್ಮೇಲೆ ಆ ಒಂದು ಪೇನ್ ಸ್ಲಿಪ್ಸ್ ಏನಿದೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಅದೊಂದು ಸ್ಲಿಪ್ಸ್ ಕೊಡ್ತಾರೆ, ಹಾಗೂ ಪಾಸ್ಬುಕ್ ಕೊಡ್ತಾರೆ, ಚೆಕ್ ಬುಕ್ ಕೊಡ್ತಾರೆ. ನಿಮ್ಗೆ ಏನಾದರೂ ವಿಡ್ರಾವಲ್ಸ್ ಬೇಕು ಅಂತ ಅಂದರೆ ಚೆಕ್ನ ಯೂಸ್ ಮಾಡ್ಬೋದು. ಸೊ ಈ ಥರದ್ದೆಲ್ಲ ಫೆಸಿಲಿಟೀಸ್ ಅವ್ರು ಏನೇನು ಕೊಡ್ತಾ ಇದ್ದಾರೋ ಇಮಿಡಿಯೇಟ್ಲಿ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಕೊಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್, ಇನ್ ಕೇಸ್ ಆಫ್ ಟರ್ಮ್ ಡೆಪಾಸಿಟ್ ಆರ್ ಫಿಕ್ಸ್ಡ್ ಡೆಪಾಸಿಟ್, ಅ ಫಿಕ್ಸ್ಡ್ ಡೆಪಾಸಿಟ್ ರೆಸಿಪ್ಟ್ ಇಸ್ ಇಶ್ಯೂಡ್. ಸೊ ಇದು ಡಿಫ್ರೆಂಟ್ ಇರುತ್ತೆ ಮಕ್ಕಳೇ. ಸೊ ಒಂದೊಂದು ಅಕೌಂಟ್ಸ್ಗೂ ಅದರದ್ದೇ ಆದಂಥ ಒಂದು ಸ್ಲಿಪ್ಸ್ ಇರುತ್ತೆ. ಓಕೆನಾ? ಸೊ ಇನ್ ಕೇಸ್ ಆಫ್ ಕರೆಂಟ್ ಅಕೌಂಟ್, ಪೇ ಅಂಡ್ ಸ್ಲಿಪ್ ಬುಕ್ ಆ್ಯಂಡ್ ಚೆಕ್ ಬುಕ್ಸ್ ಆರ್ ಇಶ್ಯೂಡ್. ಆ್ಯಂಡ್ ಫಾರ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್, ಪಾಸ್ಬುಕ್ ಆ್ಯಂಡ್ ಓಕೆ, ಸೊ ಪಾಸ್ಬುಕ್ ಆ್ಯಂಡ್ ಪೇ ಅಂಡ್ ಸ್ಲಿಪ್ ಬುಕ್ ಆರ್ ಇಶ್ಯೂ. ಸೊ ಇದು ಏನೇನೆಲ್ಲ ಇಶ್ಯೂ ಮಾಡ್ತಾರೆ ಅವರು, ನೀವು ಯಾವ ಒಂದು ಅಕೌಂಟ್ನ ಓಪನ್ ಮಾಡ್ತಿರೋ ಅದ್ರ ಮೇಲೆ ಏನೇನು ಇಶ್ಯೂ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಹೋಗಿದ್ದೀನಿ. ರೈಟ್? ಎಸ್. ಸೊ ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಸೊ ಏನು ಇಷ್ಟೆಲ್ಲ ಮಾಡಿದ್ಮೇಲೆ ಏನಾದರೂ ಒಂದು ಅಡ್ವಾಂಟೇಜ್ ಇರಲೇಬೇಕಲ್ವ? ಡೆಫಿನೆಟ್ಲಿ ಅದು ನಮ್ಗೆ ಡಿಸ್ಅಡ್ವಾಂಟೇಜ್ ಆಗ್ತಾಯಿದೆ ಅಂತಂದರೆ ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ದೇರ್ ಆರ್ ಸಮ್ ಅಡ್ವಾಂಟೇಜಸ್ ವಿಚ್ ವಿ ಆರ್ ಗೆಟಿಂಗ್. ಅದೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಫೆಸಿಲಿಟಿ ಅ ಸೇಫ್ ಕಸ್ಟಡಿ ಆಫ್ ಮನಿ. ಸೊ ನಮ್ಮ ದುಡ್ಡು ಸೇಫ್ ಆಗಿರುತ್ತೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ದುಡ್ದು ಎತ್ತಿಟ್ಟಿರೋ ದುಡ್ಡು ಸೇಫ್ ಆಗಿರುತ್ತೆ. ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್ಸ್. ಸೊ ನಮಗೆ ಇವಾಗ ನೀವು ನೋಡ್ಬೋದು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಆ್ಯಪ್ಲಿಕೇಶನ್ಸೇ ಇದೆ. ಸೊ ನಮ್ಗೆ ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಮೌಂಟ್ನ ಕಳ್ಸೋದಕ್ಕಾಗಿರ್ಬೋದು, ಏನಾದರೂ ಒಂದು ಟ್ರಾನ್ಸಾಕ್ಷನ್ಸ್ನ ಮಾಡೋದಕ್ಕಾಗಿರ್ಬೋದು, ತುಂಬ ಈಸಿ ಆಗುತ್ತೆ. ಅದೊಂದು ಹೆಲ್ಪ್ಸ್ ಇನ್ ಕಲೆಕ್ಷನ್ ಆಫ್ ಮನಿ. ಸೊ ನಾವು ದುಡ್ಡನ್ನ ತೊಗೊಳೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನಮ್ಗೆ ಯಾವಾಗ ಬೇಕು ಇನ್ ದ ಫಾರ್ಮ್ ಆಫ್ ಲೋನ್ಸ್ ನಮಗೆ ಕೊಡುತ್ತೆ, ಅಥವಾ ಇಷ್ಟು ಅಂತ ಅಮೌಂಟ್ ಹಾಕಿ ಸ್ವಲ್ಪ ದಿನ ಬಿಟ್ಟಾಗ ನಮಗೆ ಇಂಟ್ರೆಸ್ಟ್ ಕೂಡ ಕೊಡುತ್ತೆ. ಸೊ ಆ ಒಂದು ಫೆಸಿಲಿಟೀಸ್ ಕೂಡ ಇದೆ. ಹೋಲ್ಡರ್ಸ್ ಗೆಟ್ ಅಡ್ವಾನ್ಸಸ್ ಆಫ್ ಆ್ಯಂಡ್ ಲೋನ್ಸ್. ಸೊ ಲೋನ್ಸ್ ಕೊಡುತ್ತೆ. ಹೆಲ್ಪ್ಸ್ ಇನ್ ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಏನು ತೊಂದರೆ ಆಗ್ದಿರ ಒಂದು ಡೆಪಾಸಿಟ್ ಮಾಡ್ತಾ ಇದ್ದೀನಿ ಅಥವಾ ಲೋನ್ ತೊಗೋತಾ ಇದ್ದೀನಿ ಅಂತ ಅಂದರೆ ಟ್ರಾನ್ಸಾಕ್ಷನ್ ಸ್ಮೂತ್ ಆಗಿರೋದಕ್ಕೆ ನೋಡುತ್ತೆ ಇಫ್ ಯು ಹ್ಯಾವ್ ಎನ್ ಅಕೌಂಟ್. ಆ್ಯಂಡ್ ಹೋಲ್ಡರ್ಸ್ ಗೆಟ್ ಸೇಫ್ ಡೆಪಾಸಿಟ್ ಲಾಕರ್ ಫೆಸಿಲಿಟೀಸ್. ಸೊ ಕಸ್ಟಡಿ
ಡೆಪಾಸಿಟ್ ಲಾಕರ್ಸ್ ಆಲ್ರೆಡಿ ಏನಿದು ಡಿಫ್ರೆನ್ಸ್ ಅಂತ ನಾನು ಹೇಳಿದ್ದೀನಿ. ಸೊ ಈ ಒಂದು ಫೆಸಿಲಿಟೀಸ್ ಎಲ್ಲ ನೀವೊಂದು ಅಕೌಂಟ್ ಓಪನ್ ಮಾಡಿದಾಗ ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ, ರೈಟ್? ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಆಪರೇಷನ್ಸ್. ಸೊ ದ ಫಾಲೋಯಿಂಗ್ ಮೇಜರ್ ಆಪರೇಷನ್ಸ್ ಆರ್ ಪ್ರೊವೈಡೆಡ್ ಬೈ ಅ ಬ್ಯಾಂಕರ್, ಆಯ್ತಾ? ಸೊ ಏನೇನು ಆಪರೇಷನ್ಸ್ ಅವರು ಕೊಡ್ತಾರೆ ಅಂತ ಅಂದರೆ, ಪ್ರೊವೈಡ್ ಸೇವಿಂಗ್ಸ್ ಬ್ಯಾಂಕ್ ಫೆಸಿಲಿಟಿ ಟು ಬಿಲ್ಡ್ ಅಪ್ ಸೇವಿಂಗ್ಸ್. ನೋಡಿ ಇಲ್ಲಿ, ಸೊ ಸೇವಿಂಗ್ಸ್ ಬ್ಯಾಂಕ್ ಫೆಸಿಲಿಟಿ ಟು ಬಿಲ್ಡ್ ಅಪ್ ಸೇವಿಂಗ್ಸ್. ಸೊ ನನ್ನ ಒಂದು ಸೇವಿಂಗ್ಸ್ ಜಾಸ್ತಿ ಮಾಡುತ್ತೆ ಅಂತ ಅಂದರೆ ತುಂಬ ಜಾಸ್ತಿ ಏನಿಲ್ಲ, ಸೊ ಸ್ವಲ್ಪ ಇಂಟ್ರೆಸ್ಟ್ ಅಂತೂ ಕೊಡುತ್ತೆ. ಬಟ್ ಏನಾಗುತ್ತಪ್ಪ ಅಂತಂದರೆ ನನ್ನ ಅಮೌಂಟ್ ಸೇಫ್ ಆಗಿದೆ ಅಲ್ಲಿ, ಆ್ಯಂಡ್ ಅದು ಡಬಲ್ ಆಗ್ತಾ ಹೋಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಇಸ್ ದ ಥಿಂಗ್. ನಾನು ಹಾಕ್ತಾ ಇದ್ದೀನಿ, ಓಕೆನಾ? ಸೊ ನಾನು ಹಾಕ್ತಾ ಏನು ಮಾಡ್ತಾ ಇದ್ದೀನಿ, ಅದು ಸೇಫ್ ಆಗೂ ಇದೆ, ಡಬಲ್ ಆಗ್ತಾ ಹೋಗ್ತಾ ಇದೆ. ಫೋಕಸಸ್ ಆನ್ ಮೊಬಿಲೈಸಿಂಗ್ ಡೆಪಾಸಿಟ್ಸ್ ಆ್ಯಂಡ್ ಲುಕಿಂಗ್ ಫಾರ್ ಲೆಂಡಿಂಗ್. ಸೊ ಡೆಪಾಸಿಟ್ಸ್ ಜಾಸ್ತಿ ಆಗೋ ಥರ ಮಾಡುತ್ತೆ, ಆ್ಯಂಡ್ ಆಲ್ಸೋ ಅದನ್ನು ಕೊಡೋದಕ್ಕೆ ಅಂದರೆ ಇನ್ ದ ಫಾರ್ಮ್ ಆಫ್ ಲೋನ್ಸ್ ಕೊಡೋದಕ್ಕೆ ಕೂಡ ಜಾಸ್ತಿ ಮಾಡುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಆಪರೇಷನ್. ನೋ ರೆಸ್ಟ್ರಿಕ್ಷನ್ ಆನ್ ದ ನಂಬರ್ ಆಫ್ ಡೆಪಾಸಿಟ್ಸ್, ನೋ ಡೆಪಾಸಿಟ್ಸ್ ಲೆಸ್ ದೆನ್ ₹10. ಸೊ ಇದು ಕೂಡ ನಾನು ಆವಾಗಲೇ ಹೇಳಿದ ಪಾಯಿಂಟ್ಗೆ ಇನ್ಕ್ಲೂಡ್ ಆಗುತ್ತೆ. ಸೊ ನೋ ಡೆಪಾಸಿಟ್ಸ್ ಲೆಸ್ ದೆನ್ 10 ಅನ್ನೋದು ಇಟ್ ಅಗೇನ್ ಡಿಪೆಂಡ್ಸ್ ಬ್ಯಾಂಕ್ ಟು ಬ್ಯಾಂಕ್, ಆಯಿತಾ? ಸೊ 0 ಇರೋದು ಕೂಡ ಇದೆ, ಓಕೆನಾ? ಆ್ಯಂಡ್ ಆರ್ ಆಕ್ಸೆಪ್ಟೆಡ್ ಬೈ ದ ಬ್ಯಾಂಕರ್. ಸೊ ನಂಬರ್ ಆಫ್ ಎಷ್ಟಾದರೂ ಡೆಪಾಸಿಟ್ ಮಾಡಿ ನೀವು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳುತ್ತೆ, ಆಯಿತಾ? ಸೊ ಅದೊಂದು ಆಪರೇಷನ್. ನೆಕ್ಸ್ಟ್ ಏನಪ್ಪ ಅಂತಂದರೆ, ಚೆಕ್ಸ್, ಡ್ರಾಫ್ಟ್ಸ್ ಆರ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಡ್ರಾನ್ ಓನ್ಲಿ ಇನ್ ಫೇವರ್ ಆಫ್ ದಿ ಅಕೌಂಟ್ ಹೋಲ್ಡರ್ ವಿಲ್ ಬಿ ಆಕ್ಸೆಪ್ಟೆಡ್ ಫಾರ್ ಕಲೆಕ್ಷನ್ ಆ್ಯಂಡ್ ಕ್ರೆಡಿಟಿಂಗ್ ಟು ದ ಕನ್ಸರ್ನ್ ಅಕೌಂಟ್, ಓಕೆನಾ? ಸೊ ಇದೇನಪ್ಪ ಅಂತಂದರೆ, ಆ ಒಂದು ಅಕೌಂಟ್ಗೆ ಕ್ರೆಡಿಟ್ ಮಾಡೋದಕ್ಕೆ ಚೆಕ್, ಡ್ರಾಫ್ಟ್ಸ್ ಆರ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಡ್ರಾನ್ ಓನ್ಲಿ ಇನ್ ದ ಫೇವರ್ ಆಫ್ ಅಕೌಂಟ್ ಹೋಲ್ಡರ್. ಅಂದರೆ ನಮ್ಗೆ ಸೇಫ್ಟಿ ಇದೆ, ಆಯಿತಾ? ಸೊ ಆ ಒಂದು ಅಕೌಂಟ್ ಹೋಲ್ಡರ್ ಹೆಸರಿನ ಮೇಲೇ ಇಷ್ಟೆಲ್ಲ ಕ್ರೆಡಿಟ್ ಆಗುತ್ತೆ, ಓಕೆನಾ? ಸೊ ಏನು ಚೆಕ್ಸು, ಡ್ರಾಫ್ಟ್ಸು ಏನೇ ನಾವು ಕೊಟ್ಟರು ಆ ಒಂದು ಅಕೌಂಟ್ ಹೋಲ್ಡರ್ ಹೆಸರಿನಲ್ಲೇ ಇರಬೇಕು. ಸೊ ಇದು ಬೇಸಿಕಲಿ ನಮ್ಗೆ ಸೇಫ್ಟಿ ಅನ್ನೋದು ಕೊಡ್ತಾ ಹೋಗುತ್ತೆ. ಸೊ ದಟ್ ಇಸ್ ಒನ್ ಆಫ್ ದಿ ಆಪರೇಷನ್. ಕ್ಯಾಶ್ ಕ್ಯಾನ್ ಬಿ ವಿತ್ಡ್ರಾನ್ ಥ್ರೂ ಚೆಕ್ಸ್ ಆರ್ ವಿತ್ಡ್ರಾವಲ್ ಫಾರ್ಮ್ಸ್. ಸೊ ನಾನು ಹೇಳಿದೆ, ಸ್ಟಾರ್ಟಿಂಗಿಂದನೂ ಹೇಳ್ಕೊಂಬಂದಿದ್ದೀನಿ, ನಂಗೆ ಇವಾಗ ನಂದೇ ದುಡ್ಡು ಅದು, ಬಟ್ ಸ್ಟಿಲ್ ನಾನು ತೊಗೋಬೇಕು ಅಂತ ಅಂದರೆ ಪ್ರೊಸೀಜರ್ಸ್ ಇರಬೇಕು, ಓಕೆ? ಇದೆ. ಸೊ ಅದೇನಪ್ಪ ಅಂತಂದರೆ ಥ್ರೂ ಚೆಕ್ಸ್ ಅಥವಾ ವಿತ್ಡ್ರಾವಲ್ ಫಾರ್ಮ್ಸಿಂದ ನಾವು ದುಡ್ಡನ್ನ ವಾಪಸ್ ತೊಗೋಬೋದು. ಸೊ ಇಫ್ ದ ವಿತ್ಡ್ರಾವಲ್ ಇಸ್ ಥ್ರೂ ವಿತ್ಡ್ರಾವಲ್ ಸ್ಲಿಪ್, ದ ಕನ್ಸರ್ನ್ಡ್ ಅಕೌಂಟ್ ಹೋಲ್ಡರ್ ಓನ್ಲಿ ಕ್ಯಾನ್ ಡ್ರಾ ದ ಮನಿ, ಓಕೆ? ಸೊ ಇದು ಕೂಡ ನಮ್ಗೆ ಆ ಸೇಫ್ಟಿ ಇದೆ. ಯಾರೋ ಹೋಗ್ಬಿಟ್ಟು ನನ್ನ ಸೈನ್ ಹಾಕ್ಬಿಟ್ಟು ತೊಗೊಳ್ಳೋ ಇದೇನಿಲ್ಲ, ಸೀನೇನಿಲ್ಲ. ಸೊ ನಾನೇ ಹೋಗಿ ತೊಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ, ಆ ಒಂದು ಸೇಫ್ಟಿ ಕೊಡ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ಪಾಸ್ಬುಕ್ ಶುಡ್ ಬಿ ಪ್ರೊಡ್ಯೂಸ್ಡ್ ಅಟ್ ದ ಟೈಮ್ ಆಫ್ ವಿತ್ಡ್ರಾವಲ್. ಸೊ ನಾನು ದುಡ್ಡನ್ನ ವಾಪಸ್ ದುಡ್ಡು ತೊಗೋಬೇಕು ಅಂತ ಅಂದಾಗ ಪಾಸ್ಬುಕ್ನ ಕೊಡಬೇಕು. ವಿತ್ಡ್ರಾವಲ್ ಕ್ಯಾನ್ ಆಲ್ಸೋ ಬಿ ಡನ್ ಥ್ರೂ ATM, ಆಟೋಮ್ಯಾಟಿಕ್ ಟೆಲ್ಲರ್ ಮಷಿನ್, ಡೆಬಿಟ್ ಕಾರ್ಡ್ಸ್. ಸೊ ಇವಾಗ ಆನ್ಲೈನ್ ಟ್ರಾನ್ಸಾಕ್ಷನ್ ಬಂದಾಗ ಇವಾಗ ನಿಮ್ಮ ಪಾಸ್ಬುಕ್ಕು ಆನ್ಲೈನಲ್ಲೇ ಸಿಕ್ಬಿಡುತ್ತೆ ಮಕ್ಕಳೇ. ಸೊ ಇದು ನಾನು ಜನರಲ್ ಆಗಿ ಹೇಳ್ತಾ ಇರೋದು, ಓಕೆನಾ? ಸೊ ಜನರಲ್ ಆಗಿ ಬ್ಯಾಂಕ್ ಆಪರೇಷನ್ಸ್ ಅನ್ನೋದು ಈ ಥರ ಇದೆ ಅಂತ. ಬಟ್ ಇತ್ತೀಚೆಗೆ ಸುಮಾರು ಚೇಂಜಸ್ ಆಗಿದೆ, ಬಿಕಾಸ್ ಎಲ್ಲ ಆನ್ಲೈನ್ ಆಗಿರೋದ್ರಿಂದ, ಓಕೆ? ಬಟ್ ಈ ಬೇಸಿಕ್ ಆಪರೇಷನ್ಸ್ನ ನೀವು ತಿಳ್ಕೊಳ್ಳೇಬೇಕು, ಅಟ್ಲೀಸ್ಟ್ ಈ ಥರ ಇತ್ತು ಅಂತ ಗೊತ್ತಾಗೋದಕ್ಕೆ, ಆ್ಯಂಡ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ರೈಟ್? ಎಸ್. ನೆಕ್ಸ್ಟ್ ಏನಪ್ಪ ಅಂತಂದರೆ, ದ ಅಕೌಂಟ್ ಹೋಲ್ಡರ್ ಕ್ಯಾನ್ ಗಿವ್ ಅ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಆ್ಯಂಡ್ ರಿಕ್ವೆಸ್ಟ್ ದ ಬ್ಯಾಂಕರ್ ಫಾರ್ ಎಫೆಕ್ಟಿವ್ ಪೀರಿಯಾಡಿಕಲ್ ಪೇಮೆಂಟ್ಸ್ ಸಚ್ ಆಸ್ ಇನ್ಶೂರೆನ್ಸ್ ಪ್ರೀಮಿಯಮ್, ಇನ್ಕಮ್ ಟ್ಯಾಕ್ಸ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಟೆಲಿಫೋನ್ ಬಿಲ್ಸ್, ವಾಟರ್ ಬಿಲ್ಸ್, ಎಕ್ಸೆಟ್ರಾ. ಸೊ ಇಲ್ಲಿ ಏನಪ್ಪ ಅಂತಂದರೆ ತಿಂಗಳು ಬಿಲ್ಸ್ ಬರುತ್ತೆ ಮಕ್ಕಳೇ. ಸೊ ಇಷ್ಟು ಕರೆಂಟ್ ಬಿಲ್ಲು, ಇಷ್ಟು ವಾಟರ್ ಬಿಲ್ಲು ಅಂತ ಎಲ್ಲ. ಸೊ ನಾನು ಹೋಗಿ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಕಟ್ಟೋ ಬದಲು ನಾನು ಬ್ಯಾಂಕ್ಗೆ ಹೇಳ್ಬೋದು, ಸೊ 1ನೇ ತಾರೀಕು ಈ ತಿಂಗಳಲ್ಲಿ ಅಥವಾ 5ನೇ ತಾರೀಕು ಪ್ರತಿ ತಿಂಗಳಲ್ಲಿ ಈ ಒಂದು ಬಿಲ್ಸ್ಗೆಲ್ಲ ಡಿಡಕ್ಟ್ ಮಾಡ್ಕೊಂಬಿಡಿ ಅಂತ. ಅರ್ಥ ಆಗ್ತಾ ಇದೆಯಾ? ಅದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಸೊ ನನಗೆ ಏನೇನಕ್ಕೆ ಡಿಡಕ್ಟ್ ಆಗಬೇಕು, ಯಾವತ್ತು ಡಿಡಕ್ಟ್ ಆಗಬೇಕು ಅಂತ ನಾನು ಹೇಳಿದ್ರೆ ಅವ್ರು ಅದನ್ನು ಮಾಡಿಕೊಡ್ತಾರೆ, ಓಕೆನಾ? ಸೊ ಅದೊಂದು ಆಪರೇಷನ್. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಂಟ್ರೆಸ್ಟ್ ಅಟ್ ದ ಪ್ರಿಸ್ಕ್ರೈಬ್ಡ್ rate will be calculated for each calendar month on the minimum balance of credit of the account and is credited to the account monthly, quarterly, half yearly or yearly, generally in April to October or February and July. ಸೊ ಇದು ಡಿಪೆಂಡ್ ಆಗುತ್ತೆ ಮತ್ತು ಬ್ಯಾಂಕಿಂದ ಬ್ಯಾಂಕಿಗೆ. ಸೊ ಒಂದು ತಿಂಗಳು ಆಗೋ ಅಷ್ಟೊತ್ತಿಗೆ ಮಿನಿಮಮ್ ಇಷ್ಟು ಅಂತ ಬ್ಯಾಲೆನ್ಸ್ ಇದ್ದರೆ ನಿಮ್ಮ ಹತ್ರ, ಸೊ ಬ್ಯಾಂಕ್ ಹೇಳುತ್ತೆ ಅದು ಎಷ್ಟು ಇರಬೇಕು ಏನು ಅಂತ. ಸೊ ಇಷ್ಟು ಅಂತ ಬ್ಯಾಲೆನ್ಸ್ ಇದ್ದರೆ ಮಂತ್ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಇಂಟ್ರೆಸ್ಟ್ ಬ್ಯಾಂಕ್ ನಿಮ್ಮ ಒಂದು ಅಕೌಂಟ್ಗೆ ಆಗುತ್ತೆ. ಆ್ಯಂಡ್ ಅದು ಯಾವ ರೀತಿಯಲ್ಲಿ ಆಗುತ್ತೆ ಅಂದರೆ ಪ್ರತಿ 3 ತಿಂಗಳಿಗಾಗುತ್ತಾ, 6 ತಿಂಗಳಿಗಾಗುತ್ತಾ, ವರ್ಷಕ್ಕಾಗುತ್ತಾ? ಸೊ ಇದು ನೀವು ಯಾವ ಬ್ಯಾಂಕ್ನ ಅಪ್ರೋಚ್ ಮಾಡಿದ್ದೀರಾ, ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ಓಕೆನಾ?
ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಕೌಂಟ್ ಮೇ ಬಿ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಬ್ರಾಂಚಸ್ ಆಫ್ ದ ಬ್ಯಾಂಕ್ ಅಟ್ ದ ರಿಕ್ವೆಸ್ಟ್ ಆಫ್ ಅಕೌಂಟ್ ಹೋಲ್ಡರ್. ಸೊ ನಾನು ಇವಾಗ ಬನಶಂಕರಿಯಲ್ಲಿ ಇದ್ದೆ ಎಷ್ಟು ದಿನ, ಓಕೆನಾ. ಸೊ ಬೆಂಗಳೂರಲ್ಲಿರೋ ಬನಶಂಕರಿಯಲ್ಲಿ ಎಷ್ಟು ದಿನ ಇದೆ, ಬಟ್ ಇವಾಗ ನಾನು ಶಿಫ್ಟ್ ಆಗಿಬಿಟ್ಟಿದ್ದೀನಿ, ಓಕೆನಾ. ಸೊ ನಾನು ಎಲ್ಲೋ ವಿದ್ಯಾರಣ್ಯಪುರ ಆ ಕಡೆಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಸೊ ನನಗೆ ಇವಾಗ ಬ್ರಾಂಚ್ ಏನಿದೆ ಅದು ಕೂಡ ಶಿಫ್ಟ್ ಆಗಬೇಕು, ರೈಟ್. ಸೊ ಆ ಒಂದು ಶಿಫ್ಟ್ ಇನ್ ಬ್ರಾಂಚಸ್ ಏನಿದೆ, ಐ ಮೀನ್ ಬ್ಯಾಂಕ್ ಒಂದೇ ಆಯಿತಾ. ಸೊ ಬ್ರಾಂಚ್ ಏನಿದೆ ಅದು ಶಿಫ್ಟ್ ಆದರೆ ಸೊ ಡೆಫಿನೆಟ್ಲಿ ಶಿಫ್ಟ್ ಆಗೋ ಒಂದು ಸಾಧ್ಯತೆಗಳಿದೆ. ಸೊ ಆ ಒಂದು ಫೆಸಿಲಿಟಿ ಕೂಡ ಇದೆ ನಮಗೆ. ಸೊ ಬ್ರಾಂಚಸ್ನ ಶಿಫ್ಟ್ ಮಾಡ್ಕೋಬೋದು. ಸೊ ರಿಕ್ವೆಸ್ಟ್ ಮಾಡಬೇಕು ಅದಕ್ಕೆ. ಆ್ಯಂಡ್ ದ ರಿಕ್ವೆಸ್ಟ್ ಟು ಕ್ಲೋಜರ್ ಆಫ್ ಅಕೌಂಟ್. ಸೊ ಇವಾಗ ನನಗೆ ಇನ್ಮೇಲೆ ಬೇಡ, ಸೊ ನಂಗೆ ಅಕೌಂಟೇ ಬೇಡ ನಿಮ್ಮ ಬ್ಯಾಂಕಲ್ಲಿ, ನಾನು ಕ್ಲೋಸ್ ಮಾಡಬೇಕು ಅಕೌಂಟ್ ಅಂತ ಅಂದರೆ ಆ ಫೆಸಿಲಿಟಿ ಕೂಡ ಇದೆ. ಸೊ ಕ್ಲೋಜರ್ ಆಫ್ ಅಕೌಂಟ್ ಶುಡ್ ಸ್ಟೇಟ್ ದ ರೀಸನ್ ಫಾರ್ ಕ್ಲೋಜರ್. ಸೊ ಏನು ನೀವೊಂದು ವ್ಯಾಲ್ಯೂಬಲ್ ರೀಸನ್ನ ಕೊಡಬೇಕು, ಯಾಕೆ ನೀವು ಕ್ಲೋಸ್ ಮಾಡ್ತಾ ಇದ್ದೀರಾ ಅಂತ. ಸೊ ದ ಪಾಸ್ಬುಕ್, ದ ಅನ್ಯೂಸ್ಡ್ ಚೆಕ್ ಲೀವ್ಸ್ ಅಂತ ಅಂದರೆ ನೀವು ಯೂಸ್ ಮಾಡ್ದಿರೋ ಅಂಥ ಚೆಕ್ ಬುಕ್ಕಲ್ಲಿ ಸುಮಾರು ಚೆಕ್ ಲೀವ್ಸ್ ಇರುತ್ತೆ ಮಕ್ಕಳೇ. ಸೊ ಯೂಸ್ ಮಾಡ್ದಿರೋ ಅಂಥ ಚೆಕ್ ಲೀವ್ಸ್ ಆ್ಯಂಡ್ ATM ಡೆಬಿಟ್ ಕಾರ್ಡ್ ಮಸ್ಟ್ ಅಕಂಪನಿ ಫಾರ್ ಸಚ್ ರಿಕ್ವೆಸ್ಟ್. ಅಂದರೆ ನೀವು ಕ್ಲೋಸ್ ಮಾಡ್ತಾ ಇದ್ದೀವಿ ಅಕೌಂಟ್ ಅಂತ ಅಂದರೆ ಅದ್ರ ಜೊತೆಗೆ ಇಷ್ಟೆಲ್ಲನೂ ವಾಪಸ್ ಕೊಟ್ಬಿಡ್ಬೇಕು, ಓಕೆನಾ. ಈ ATM ಕಾರ್ಡ್ನ ಏನು ಮಾಡ್ತಾರಪ್ಪ ಅಂತಂದರೆ ದೇ ಕಟ್ ಇನ್ ಟು 2 pieces ಅಕ್ರಾಸ್ ದ ಮ್ಯಾಗ್ನೆಟಿಕ್ ಸ್ಟ್ರಿಪ್. ಅಂದರೆ ಇದು ಸೇಫ್ಟಿ ಪರ್ಪಸ್ಗೆ, ಮತ್ತು ಯಾರು ಯೂಸ್ ಮಾಡಬಾರ್ದು ಅದನ್ನು ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾರೆ. ಅರ್ಥ ಆಯ್ತಾ. ಸೊ ಇದು ಬ್ಯಾಂಕ್ ಆಪರೇಷನ್ಸ್ ಯಾವ ಮಕ್ಕಳೇ. ಸೊ ನಿಮಗೆ ತುಂಬ ದೊಡ್ಡದಿದೆ ಚಾಪ್ಟರು ಅಂತ ಅನ್ನಿಸ್ಬೋದು, ಬಟ್ ಆ ಪ್ರೊಸೀಜರ್ಸ್ ಆಗಿರ್ಬೋದು, ಅಕೌಂಟ್ಸು, ಸೊ ಇದೆಲ್ಲ ನೋಡಿದಾಗ ನಿಮಗೆ ಆ್ಯಕ್ಚುಲಿ ತುಂಬ ಈಸಿ ಇದೆ ಚಾಪ್ಟರ್. ಅಷ್ಟೊಂದೇನು ಕಷ್ಟ ಏನಿಲ್ಲ. ಪ್ರಾಬಬ್ಲಿ ಇಟ್ಸ್ ಲೆಂತಿ ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಈಸಿ ಆಲ್ಸೋ, ಆಯಿತಾ. ಐ ಹೋಪ್ ನಿಮ್ಗೆಲ್ಲನೂ ಅರ್ಥ ಆಗಿದೆ, ಎಲ್ಲದ್ರ ಮೇಲೂ ಎಲ್ಲ ಕಾನ್ಸೆಪ್ಟ್ ಮೇಲೂ ಒಂದು ಕ್ಲಾರಿಟಿ ಬಂದಿದೆ ಅಂತ ಅನ್ಕೋತಾ ಇದ್ದೀನಿ. ಎಸ್. ಆ್ಯಂಡ್ ಇವಾಗ ಆಸ್ ಐ ಪ್ರಾಮಿಸ್ PYQPನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು ವಿಚ್ ಬ್ಯಾಂಕ್ ಇಸ್ ನೋನ್ ಆಸ್ ದ ಬ್ಯಾಂಕರ್ಸ್ ಬ್ಯಾಂಕ್. ಸೊ 1 ಮಾರ್ಕ್ಗೆ ಏಪ್ರಿಲ್ 2015 ಕೇಳಿರೋದು, ಸುಮಾರು ವರ್ಷ ಆಗಿದೆ, ಬಟ್ ಇತ್ತೀಚೆಗೆ 1 ಮಾರ್ಕರ್ ಜಾಸ್ತಿ ಕೇಳ್ತಾ ಇಲ್ಲ, ಬಟ್ ಕೇಳಿರೋ ಅಂಥದ್ದು ಇದೆ, ಓಕೆನಾ. ಸೊ IDBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ICICI, NABARD. ಸೊ ಯಾವುದಿದು? ಸೊ ಇದೆಲ್ಲ ನಾನು ಯಾವುದು ಹೇಳೇ ಇಲ್ಲ ನಿಮಗೆ, ನಾನು ಹೇಳಿರೋದೇ ಒಂದು ಬ್ಯಾಂಕು. ಸೊ ಆಬ್ವಿಯಸ್ಲಿ ಆ ಒಂದು ಬ್ಯಾಂಕೇ ಇರುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ರೈಟ್. ಸೊ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ನಾ, ಯಾವುದು ನಾನು ಮೆನ್ಷನ್ ಮಾಡಲಿಲ್ಲ ಅಲ್ವಾ. ಸೊ ನಾನು ಹೇಳಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಅದೇ ಆನ್ಸರ್, ರೈಟ್. ಸೊ ನೆಕ್ಸ್ಟ್ ದ ಬ್ಯಾಂಕ್ ಅಕೌಂಟ್ ದಟ್ ಇಸ್ ಬೆಸ್ಟ್ ಸೂಟಬಲ್ ಫಾರ್ ಬಿಸ್ನೆಸ್ ಮ್ಯಾನ್ ಇಸ್. ಸೊ ಬಿಸ್ನೆಸ್ ಮ್ಯಾನ್ ಅಂತ ಅಂದಿದ ತಕ್ಷಣ ಜಾಸ್ತಿ ಸರಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತಾರೆ. ಸೊ ಅದು ಯಾವ ಅಕೌಂಟ್ಗೆ ಉತ್ತಮ? ಸೇವಿಂಗ್ಸಲ್ಲಿ ಆಗೋದಿಲ್ಲ. ರಿಕರಿಂಗ್ ಡೆಪಾಸಿಟ್ ಅದಕ್ಕೆ ಟರ್ಮ್ ಪೀರಿಯಡ್ ಇದೆ. ಟರ್ಮ್ ಡೆಪಾಸಿಟ್ ಅಕೌಂಟ್ಗೆ ಅದಕ್ಕೆ ಟರ್ಮ್ ಪೀರಿಯಡ್ ಇದೆ, ಇಷ್ಟು ಅಮೌಂಟ್ ಅಂತಲೂ ಇದೆ. ಸೊ ಲಾಸ್ಟಿಗೆ ಉಳ್ಕೊಂಡಿರೋದು ಕರೆಂಟ್ ಅಕೌಂಟ್. ಸೊ ದ ಆನ್ಸರ್ ಇಸ್ ಕರೆಂಟ್ ಅಕೌಂಟ್. ಸೊ ನೀವು ಎಷ್ಟು ಸರಿ ಆದ್ರೂ ಟ್ರಾನ್ಸಾಕ್ಷನ್ಸ್ನ ಮಾಡ್ಕೋಬೋದು. ಇದು 1 ಮಾರ್ಕ್ ಏಪ್ರಿಲ್ 2018 ಹಾಗೂ ಏಪ್ರಿಲ್ 2021 ಕೇಳಿರುವಂಥ ಕ್ವೆಶ್ಚನ್, ರೈಟ್. ನೆಕ್ಸ್ಟ್ ನೇಮ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್. 2 ಮಾರ್ಕ್ಸ್ ಸೆಪ್ಟೆಂಬರ್ 2020 ಕೇಳಿರೋದು. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್, ರಿಕರಿಂಗ್ ಡೆಪಾಸಿಟ್ ಅಕೌಂಟ್, ಟರ್ಮ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಸೊ all 4 you will have to write here 2 marksige, right. Next one, distinguish between savings account and current account. ಸೊ ಡಿಫ್ರೆನ್ಸ್ ಏನು ಸೇವಿಂಗ್ಸ್ ಅಕೌಂಟ್ ಹಾಗೂ ಕರೆಂಟ್ ಅಕೌಂಟ್ಗೆ ಅಂತ. ಸೊ ಸೇವಿಂಗ್ಸ್ ಅಕೌಂಟಲ್ಲಿ ಸ್ಯಾಲ್ರಿಡ್ ಪರ್ಸನ್, ಸ್ಟೂಡೆಂಟ್ಸ್ ಆ್ಯಂಡ್ ಪೆನ್ಷನರ್ಸ್, ಸೊ ಹೂ ಹ್ಯಾವ್ ಫಿಕ್ಸ್ಡ್ ಇನ್ಕಮ್, ತಿಂಗಳು ಇಷ್ಟು ಪಕ್ಕ ಬಂದೇ ಬರುತ್ತೆ ಅನ್ನೋರಿಗೆ. ಆ್ಯಂಡ್ ನೋ ರೆಸ್ಟ್ರಿಕ್ಷನ್ಸ್ ಆನ್ ದ ನಂಬರ್ ಆಫ್ ಡೆಪಾಸಿಟ್ಸ್, ಎಷ್ಟಾದರೂ ಡೆಪಾಸಿಟ್ ಮಾಡ್ಬೋದು. ಯೂಸ್ ವಿಡ್ರಾವಲ್ ಸ್ಲಿಪ್ಸ್ ಆರ್ ಚೆಕ್ಸ್, ತೊಗೊಳ್ಳೋದಕ್ಕೆ, ದುಡ್ಡನ್ನ ವಿಡ್ರಾ ಮಾಡ್ಕೊಳ್ಳೋದಕ್ಕೆ. ಇಲ್ಲೇನಪ್ಪ ಅಂತಂದರೆ ಬಿಸ್ನೆಸ್ ಮ್ಯಾನ್ ಲಾರ್ಜ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಇದ್ದಾಗ ಕರೆಂಟ್ ಅಕೌಂಟ್ನ ಓಪನ್ ಮಾಡ್ಬೋದು. ಅಮೌಂಟ್ ಕ್ಯಾನ್ ಬಿ ಡೆಪಾಸಿಟೆಡ್ ಆರ್ ವಿಡ್ರಾನ್ ಎನಿ ನಂಬರ್ ಆಫ್ ಟೈಮ್ಸ್ ಇನ್ ಅ ಡೇ. ಸೊ ಅದಕ್ಕೆ ಅದು ಬಿಸ್ನೆಸ್ ಮ್ಯಾನ್ಗೆ ಉತ್ತಮ ಅಂತ ಹೇಳಿದ್ದು. ಬ್ಯಾಂಕ್ ವಿಲ್ ನಾಟ್ ಗಿವ್ ಎನಿ ಇಂಟ್ರೆಸ್ಟ್ ಆನ್ ದೀಸ್ ಡೆಪಾಸಿಟ್ಸ್ ಆ್ಯಂಡ್ ಕಲೆಕ್ಟ್ಸ್ ದ ಸರ್ವಿಸ್ ಚಾರ್ಜಸ್. ಸೊ ಅಮೌಂಟ್ ಇಲ್ಲ ಅಂತಂದರೆ ಇಂಟ್ರೆಸ್ಟು ಹಾಕೋದಕ್ಕಾಗೋದಿಲ್ಲ. ಸೊ ಅಮೌಂಟ್ ಜಾಸ್ತಿ ಇರುತ್ತೆ, ಒಂದ್ಸರಿ ಕಮ್ಮಿ ಇರುತ್ತೆ. ಸೊ ಇಂಥದಕ್ಕೆ ಅವ್ರು ಇಂಟ್ರೆಸ್ಟ್ ಕೊಡೋದಕ್ಕಾಗೋದಿಲ್ಲ. ಸೊ ಮಲ್ಟಿಪಲ್ ಟೈಮ್ಸ್ ಟ್ರಾನ್ಸಾಕ್ಷನ್ಸ್ ಆಗೋದ್ರಿಂದ ಸರ್ವಿಸ್ ಚಾರ್ಜಸ್ ಕೂಡ ತೊಗೋತಾರೆ ಬ್ಯಾಂಕು, ಓಕೆ. ಸೊ ಅದು ಡಿಫ್ರೆನ್ಸ್. ನೆಕ್ಸ್ಟ್ ಮೆನ್ಷನ್ ದ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಪೋಸ್ಟ್ ಆಫೀಸ್ ಇಸ್ 3 ಮಾರ್ಕ್ಸ್ ಕೇಳಿರೋಂಥ ಕ್ವೆಶ್ಚನ್, ಏಪ್ರಿಲ್ 2017. ಸೊ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್, ಇಶ್ಯೂ ಆಫ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್, ಕಿಸಾನ್ ವಿಕಾಸ್ ಪತ್ರ, ಮಂತ್ಲಿ ರಿಕರಿಂಗ್ ಡೆಪಾಸಿಟ್ಸ್. ನಾನು ಅಲ್ಲಿ ಏನೇನು ಪಾಯಿಂಟ್ಸ್ ಹಾಕಿದ್ನೋ ಎಲ್ಲ ಪಾಯಿಂಟ್ಸ್ ಇಲ್ಲಿ ಬರೀಬೇಕು. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಪೆನ್ಷನ್ ಪೇಮೆಂಟ್, ಮನಿ ಟ್ರಾನ್ಸ್ಫರ್, ಪೋಸ್ಟಲ್ ಬ್ಯಾಂಕಿಂಗ್. ಸೊ ಇಷ್ಟೆಲ್ಲ ಅವ್ರು ಕೊಡುವಂಥ ಒಂದು ಸರ್ವಿಸಸ್, ರೈಟ್. ನೆಕ್ಸ್ಟ್
ಸೊ ಮೆನ್ಷನ್ ದಿ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್. ಸೊ ಇದು ಕೂಡ 3 ಮಾರ್ಕ್ಸ್ಗೆ. ಏಪ್ರಿಲ್ 2016, ಜೂನ್ 2017, ಮಾರ್ಚ್ 2019, ಏಪ್ರಿಲ್ 2020. ಎಷ್ಟು ಇಂಪಾರ್ಟೆಂಟ್ ಇದು ಅಂತ ನೋಡ್ಕೊಳ್ಳಿ. ಸೊ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ಏನು ಅಡ್ವಾಂಟೇಜ್ ಆಗುತ್ತೆ? ಸೇಫ್ ಕಸ್ಟಡಿ ಆಫ್ ಮನಿ, ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್, ಹೆಲ್ಪ್ಸ್ ಇನ್ ಕಲೆಕ್ಷನ್ ಆಫ್ ಮನಿ, ಲೋನ್ಸ್ ಕೊಡುತ್ತೆ, ಗೆಟ್ ಲೋನ್ಸ್, ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಗೆಟ್ ಸೇಫ್ಟಿ ಲಾಕರ್ಸ್. ಓಕೆನಾ? ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು, ಜಾಸ್ತಿ ಸತಿ 3 ಮಾರ್ಕ್ಸ್ ಕ್ವೆಶ್ಚನ್ನೇ ಕೇಳಿರೋದು. ನಾನು ಇನಿಷಿಯಲಿ ಹೇಳ್ದೆ ಅಲ್ಲ, 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್. ಓಕೆ, ಸೊ ಇದ್ರ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಬ್ಯಾಂಕ್ ಪ್ರೊವೈಡ್ ಅ ಲಾಟ್ ಆಫ್ ಸರ್ವಿಸಸ್ ಟು ಇಟ್ಸ್ ಕನ್ಸ್ಯೂಮರ್ಸ್. ಎಕ್ಸ್ಪ್ಲೇನ್. ಸೊ ಏನದು ಸರ್ವಿಸಸ್ ಬ್ಯಾಂಕ್ ಕೊಡೋದು ಅಂತಂದರೆ, ಕ್ರೆಡಿಟ್ಸ್ ಕಾರ್ಡ್ ಕೊಡುತ್ತೆ, ಪರ್ಸನಲ್ ಲೋನ್ಸ್, ಹೋಮ್ ಆ್ಯಂಡ್ ವೆಹಿಕಲ್ ಲೋನ್ಸ್, ಮ್ಯೂಚುವಲ್ ಫಂಡ್ಸ್, ಬಿಸ್ನೆಸ್ ಲೋನ್ಸ್, ಸೇಫ್ ಡೆಪಾಸಿಟ್ ಲಾಕರ್ಸ್, ಡೆಬಿಟ್ ಕಾರ್ಡ್ಸ್, ಟ್ರಸ್ಟ್ ಸರ್ವಿಸಸ್ ಹಾಗೂ ಸಿಗ್ನೇಚರ್ ಗ್ಯಾರಂಟೀಸ್ನ ಕೊಡುತ್ತೆ. ರೈಟ್? ಸೊ ಇರೋ ಎಲ್ಲ ಪಾಯಿಂಟ್ಸು ಬರಿತಾ ಹೋಗಬೇಕು. ಅರ್ಥ ಆಯ್ತಾ? ಸೊ ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್. ಇದು ಕೂಡ 3 ಮಾರ್ಕ್ಸ್. ಏಪ್ರಿಲ್ 2022 ಅಲ್ಲಿ ಕೇಳಿದ್ದಾರೆ ಹಾಗೂ ಜುಲೈ 2022 ಅಲ್ಲಿ ಕೇಳಿದ್ದಾರೆ. ಸೊ ಏನು ಫಂಕ್ಷನ್ಸ್ ಆಫ್ ದ ಬ್ಯಾಂಕ್ಸ್ ಅಂದರೆ ಇಷ್ಟು ಬರೀಬೇಕು, ಏನೇನು ಫಂಕ್ಷನ್ಸ್ ಮಾಡುತ್ತೆ ಅದು ಅಂತ. ಓಕೆ, ಸೊ ಆಕ್ಸೆಪ್ಟಿಂಗ್ ಡೆಪಾಸಿಟ್ಸ್, ಲೆಂಡಿಂಗ್ ಲೋನ್ಸ್, ಟ್ರಾನ್ಸ್ಫರಿಂಗ್ ಮನಿ, collecting money on checks, drafts and bills, discounting of bills, hiring safe deposit lockers, conducting foreign exchange transactions, keeping valuable in safe custody, issuing letters of credit and guarantee, and conducting government transactions. ಸೊ ಇಲ್ಲಿಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್. ಸೊ ಇರೋ ಒಂದು ಚಾಪ್ಟರ್ ನಿಮ್ಮ ಬಿಸ್ನೆಸ್ ಸ್ಟಡೀಸಲ್ಲಿ ಈ ಸೆಮ್ಮಿಗೆ, ಈ ಒಂದು ಪಾರ್ಟ್ 1 ಟೆಕ್ಸ್ಟ್ ಬುಕ್ಗೆ ಮುಗೀತು. ಓಕೆ, ಸೊ ಇಲ್ಲಿಗೆ ನಮ್ಮ ಎಲ್ಲ ಚಾಪ್ಟರ್ಸ್ ಮುಗಿಯುತ್ತೆ ಈ ಒಂದು ಸೆಮ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್ ಟು ಪರೀಕ್ಷೆ. ಸೈನಿಂಗ್ ಆಫ್ ಸಹಾನಾ.